ಮಾತಾರಂಭಿಸೋದು ಅಥವಾ ನೀವು ಮಾತಾಡಿ ಅಂತೇಳಿ ನಾನು ಮಾತಾಡ್ತೇನೆ ಅಷ್ಟೆ. ಸಂಶೋಧಕರು ವಿಶೇಷವಾಗಿ ಈಗ ನಿಮ್ಮ ಈ ಸಂಶೋಧನೆ ಈ ಅವಧಿಯಲ್ಲಿ ಇದು ಭಾಳ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ಏನು ಹಂಚಿಕೊಳ್ಳುವುದಕ್ಕೆ ಮುಜುಗರ ಅಥವಾ ಸಂಕೋಚ ಪಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನಾನು ಈ ವಿಷಯ ತಗೊಂಡಿದ್ದೇನೆ, ನಿಮ್ಮ ಎಲ್ಲ ಸಮಸ್ಯೆಗಳು ನಾನು ಪರಿಹಾರ ಕೊಡ್ತೇನೆ ಅಂತ ಆ ಪ್ರಶ್ನೆ ಕೇಳುವುದಲ್ಲ. ಏನು ನಮ್ಮ 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 ಸಂಶೋಧನೆಯ ಸಮಸ್ಯೆಗಳೇನು ಅಂತ ಗೊತ್ತಾಗುತ್ತೆ. ನಮ್ಮ ಈಗ ನಾನು ಹೇಳಿದ ಕೆಲವು ಸಮಸ್ಯೆಗಳು ಕೆಲವರಿಗೆ ಸಂಶೋಧನೆ ವಿಷಯ ಆಯ್ಕೆ ಮಾಡಿ 1 ವರ್ಷ ಆದ ಮೇಲೆ ಇದು ಬೇಡ ಇತ್ತು ಮಾರಾಯರೇ ಅಂತ, ಅಥವಾ ಕೆಲವರಿಗೆ ಇದು ಭಾರಿ ಕಷ್ಟ. ಸಂಶೋಧನೆಯಲ್ಲಿ ಕಷ್ಟ ಸುಲಭ ಅಂತ ಇಲ್ಲ. ಕಷ್ಟ ಅಂದರೆ ಕಷ್ಟ, ಸುಲಭ ಅಂದರೆ ಸುಲಭ. ನಾನು ಈ ವಿಷಯ ತೆಕ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಕೆಲವರು, ನಾನು ಈ ವಿಷಯ ಮಾಡುವಂತಿದ್ದೆ, ಅದು ಮುಗಿಲಿಕ್ಕಿಲ್ಲ ಸರ್, 3 ವರ್ಷದಲ್ಲಿ 5 ವರ್ಷದಲ್ಲಿ ಮುಗಿಲಿಕ್ಕೆ, ಅದು ಭಾರಿ ಕಷ್ಟದ್ದು. ನನಗೆ ಈಗ ಸುಲಭದಲ್ಲಿ ಒಂದು ಆಗಬೇಕು. ಈ ಸುಲಭದಲ್ಲಿ PhD ಆಗೋದು ಅಂದರೆ ಹೇಗೆ? ಮಕ್ಕಳ ಮನಸ್ಸು ನನಗೆ ಅರ್ಥ ಆಗ್ತದೆ. ಹಾಗೆ ಹೇಳಿದ ಕೂಡಲೇ ಅವರನ್ನು ಖಂಡಿಸುವುದಿಲ್ಲ ನಾನು. ಇದು ಸಂಶೋಧನೆಯ ನೋಡುವ ಕ್ರಮ ಅಲ್ಲ ಅಂತ ನಾನು ಅಷ್ಟೇ ಹೇಳೋದು. ಸಂಶೋಧನೆ ಹಾಗೆ ನೋಡಬಾರದು. ಬೇಗ ಮುಗಿಬೇಕು, ಸುಲಭ ಆಗಬೇಕು, ನಿಮಗೆ ನಮ್ಮ ಕಷ್ಟ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಾರೆ ಕೆಲವರು. ನನಗೆ ಹೇಳಿದ್ದಾರೆ ಕೆಲವರು, ಯಾವುದೊಂದು ವಿಷಯ ಕೊಟ್ಟಾಗ ಅದಕ್ಕೆ ತುಂಬ ಫೀಲ್ಡ್ ವರ್ಕ್ ಬೇಕು ಅಂತ ಹೇಳಿದೆ. ಫೀಲ್ಡ್ ವರ್ಕ್ ಮಾಡಬೇಕು. ಫೀಲ್ಡ್ ವರ್ಕ್ ಮಾಡೋದಾದರೆ ಈ ವಿಷಯ ಆಗಬಹುದು. ಆಗ ಅದು ಫೀಲ್ಡ್ ವರ್ಕ್ ಎಲ್ಲ ನಿಮಗೆ ನಮ್ಮ ಕಷ್ಟ ಅರ್ಥ ಆಗೋದಿಲ್ಲ ಸರ್ ಅಂತ. ಫೀಲ್ಡ್ ವರ್ಕಿನ ಕಷ್ಟ ಅರ್ಥ ಆಗುವುದಿಲ್ಲ ಅಂತಂದರೆ ನಾವೆಲ್ಲ ಏನು ಒಂದು 300-400 ದಿನಗಳ ರಾತ್ರಿಗಳನ್ನು ನಿದ್ದೆಗೆಟ್ಟವರು, ಒಂದು 300-400 ಕೋಲಗಳನ್ನು ನೋಡಿದವರು, ಭೂತಕೋಲಗಳನ್ನೆಲ್ಲ ನೋಡಿದವರು, 10 ಭೂತ ಕಟ್ಟುವ ಕಾಲವರು ಮಾತಾಡಿಸಿದವರು. ನಮ್ಮ ಹತ್ರ ಅವ್ರು ಹೇಳುವುದು ನಮ್ಮ ಕಷ್ಟ ನಿಮಗೆ ಅರ್ಥ ಆಗುವುದಿಲ್ಲ. ನಾವು ಅನುಭವಿಸಿದ್ದಿದ್ದು. ಈಗ ನಾವು ಏನೂ ಫೀಲ್ಡ್ ವರ್ಕ್ ಮಾಡೋದಿದ್ದರೆ ಆ ಪ್ರಶ್ನೆ ಹೇಳ್ಬೋದು ಅವರು, ಸರ್ ನಿಮಗೆ ಗೊತ್ತಿಲ್ಲ ಸರ್ ಫೀಲ್ಡ್ ವರ್ಕ್ ಎಷ್ಟು ಕಷ್ಟ ಉಂಟು ಅಂತ. ನಮಗೆ ಹೇಳೋದು ಅವರು, ಎಷ್ಟು ಕಷ್ಟ ಉಂಟು ಸರ್ ಫೀಲ್ಡ್ ವರ್ಕ್ ಅಂತ. ಎಂತ ಹೇಳೋದು ಇದಕ್ಕೆ? ಎಂತ ಹೇಳೋದು? ಸೊ ಹೀಗೆ ಈಗೊಂದು ನೀವೇನಾದ್ರು ಹೇಳೋದಾದರೆ ಹೇಳಿ, ಇಲ್ಲಾಂದರೆ ನಾನು ಮುಂದುವರಿಸ್ತೇನೆ ನನ್ನ ಮಾತುಗಳನ್ನು. ಒಂದಿಬ್ಬರಾದರೂ ಹೇಳಿ ನಿಮ್ಮ ಸಂಶೋಧನೆ ಸಂಬಂಧಪಟ್ಟಾಗೆ. ಈಗ ಬರವಣಿಗೆ ಹೊತ್ತಿನಲ್ಲಿದ್ದರೆ ನಿಮ್ಮ ಸಮಸ್ಯೆಗಳೇನು? ಏನಿಲ್ವಾ? ಹೇಳಿ. ಕರ್ನಾಟಕದ ನನಗನ್ನಿಸುವುದು ಹೇಗೆ ಅಂದರೆ, ಆ ವಿಷಯ ನೋಡುವಾಗ ಕರ್ನಾಟಕದ ಅಂತ ಉಂಟು, ಪ್ರಾದೇಶಿಕವಾದ ಭೌಗೋಳಿಕವಾಗಿ ಬಹಳ ವ್ಯಾಪಕವಾದ ಇದಕ್ಕೊಂದು ಸಮರ್ಥನೆ ಕೊಡಬೇಕು. ಇಡೀ ಕರ್ನಾಟಕ ಯಾಕೆ ತಕ್ಕೊಂಡದ್ದು ನೀವು? ಒಂದು, ಮಹಿಳಾ ಕಥನಗಳು ತುಂಬ ಕಡಿಮೆ ಇದ್ದರೆ, ಮಹಿಳಾ ಕಥನಗಳು ಕಡಿಮೆ ಅಖಿಲ ಕರ್ನಾಟಕ ಮಟ್ಟ ನೋಡ್ಬೋದು. ಈಗ ಕರ್ನಾಟಕದ ಅಂತ ಕೊಟ್ಟಿದ್ದೀರಿ, ಇರಲಿ. ಒಂದು ವೇಳೆ ಮಹಿಳಾ ಕಥನಗಳು ಬಹಳ ಹೆಚ್ಚಾಗಿವೆ ಅಂತಾದರೆ ನೀವು ಪ್ರಾತಿನಿಧಿಕವಾಗಿ ನಿಮ್ಮ ದೃಷ್ಟಿಯಲ್ಲಿ ಮುಖ್ಯವಾದ ಕೆಲವು ಕಥನ ಕವನಗಳನ್ನು, ಉತ್ತರ ಕರ್ನಾಟಕದ ಕೆಲವು,
ಮೈಸೂರು ಭಾಗದ ಕೆಲವು, ಕರಾವಳಿ ಭಾಗದ ಕೆಲವು ಪ್ರಾತಿನಿಧಿಕ ಕಥನ ಕವನಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರೆ ಸಾಕು. ಎಲ್ಲ ಮಾಡಬೇಕಾದ ನೀವು ಅದನ್ನು ಪ್ರಸ್ತಾವನೆಯಲ್ಲಿ ಕರ್ನಾಟಕ ಅಂತ ಹೇಳುವಾಗ ಈಗೊಂದು ಥೀಸಿಸ್ಸಿಗೆ ಒಂದು 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 ಮಿತಿ ಇದೆ, ಪುಟಗಳ ಸಂಖ್ಯೆ ಇದೆ, ವಿಷಯ ವ್ಯಾಪ್ತಿಗೊಂದು ಒಂದು ಗಡಿರೇಖೆ ಇದೆ. ಹಾಗಾಗಿ ನೀವು ಕರ್ನಾಟಕದ ಮಹಿಳಾ ಕಥನಗಳ ವಿಷಯ ಅಂತ ಇಟ್ಟುಕೊಂಡ್ರೂ ಕೂಡ ನಿಮಗೆ ಎರಡು ಸಮಸ್ಯೆ ಕಾಡ್ಬೋದು. ಒಂದು, ಎಷ್ಟು ಕಥನ ಕವನಗಳು ಉಂಟು ಅಂತ, ಇದೆಲ್ಲವನ್ನು ಹೇಗೆ ನಾನು ಸಂಗ್ರಹ ಮಾಡುವುದು ಅಂತ. ನೀವು ಕ್ಷೇತ್ರ ಕಾರ್ಯ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಿಮಗೆ ಒಟ್ಟು ಅಖಿಲ ಕರ್ನಾಟಕದ ಮಹಿಳಾ ಕಥನಗಳ ಭಿನ್ನ ಒಂದು ತೌಲನಿಕವಾಗಿ ನೋಡಿ, ಈ ಭಾಗದ ಕಥನ ಕವನಗಳದ್ದು, ಈ ಭಾಗದ ಮಹಿಳಾ ಕಥನಗಳು, ಈ ಭಾಗದ ಮಹಿಳಾ ಕಥನಗಳ ಒತ್ತು ಎಲ್ಲಿದೆ ಅಥವಾ ಅದರ ಲೋಕದೃಷ್ಟಿ ಅಂತ ಹೇಳ್ತೇವೆ ನಾವು, ಅದು ಎಲ್ಲಿದೆ ಅಂತ ಹೇಳುವುದಕ್ಕೆ ಸಿಕ್ಕಿದ್ರೆ ಸಾಕಲ್ಲ. ಇನ್ನೊಂದಿದೆ, ಫೀಲ್ಡ್ ವರ್ಕ್ ಮಾಡಿದ್ದೆಲ್ಲವನ್ನು ನಾನು ಥೀಸಿಸಲ್ಲಿ ಬಳಸಿಕೊಳ್ತೇನೆ ಅಂತ ಎನ್ನುವ ಭ್ರಮೆ ಅಥವಾ ಪ್ರಯತ್ನ ಇರಬಾರದು. ನಾವು ಫೀಲ್ಡ್ ವರ್ಕ್ ಮಾಡಿದ್ದರೆ 50% ಬಳಸಿಕೊಳ್ಳಿಕ್ಕಾಗಲೇ ಇಲ್ಲ. 50% ಫೀಲ್ಡ್ ವರ್ಕ್. ಹಾಗಂತೇಳಿ ಫೀಲ್ಡ್ ವರ್ಕ್ ಮಾಡುವಾಗ ಗೊತ್ತಾಗೋದಿಲ್ಲ ಯಾವುದು ಬೇಕು ಯಾವುದು ಬೇಡ ಅಂತ. ಫೀಲ್ಡ್ ವರ್ಕ್ ಮಾಡುವಾಗ ಎಲ್ಲವೂ ಸಂಗ್ರಹ ಮಾಡೋದು, ಕ್ಷೇತ್ರ ಕಾರ್ಯ ಮಾಡೋದು, ಆಮೇಲೆ ಅದರೊಂದು ಆಯ್ಕೆ ಇರ್ತದೆ. ಹಾಗೆ ನೀವು ಕ್ಷೇತ್ರ ಕಾರ್ಯ ಮಾಡಿದಂತೆಲ್ಲ, ಬರವಣಿಗೆ ತೊಡಗಿದಂತೆಲ್ಲ ನೀವು ಕೆಲವನ್ನ ಬದಿಗೆ ಸರಿಸಿ ಕೆಲವನ್ನ ಒಳಗಡೆ ತೆಕ್ಕೆಗೆ ತೆಕ್ಕೊಂಡು ಮುಂದುವರೆದುಕೊಂಡು ಹೋಗಬೇಕಾಗ್ತದೆ. ಇನ್ನೊಂದು, ಈಗ ಮಹಿಳಾ ಕಥನಗಳು ಅಂತ ಹೇಳ್ತೀರಿ ನೀವು, ಒಂದು ಪ್ರಶ್ನೆ ಬರ್ತದೆ, ಮಹಿಳಾ ಕಥನಗಳು ಅಂದರೆ ಪುರುಷ ವಕ್ತೃಗಳು ಆಗ್ತಾರಾ ಮಹಿಳಾ ವಕ್ತೃಗಳಾಗಬೇಕಾ? ಇದು ನಾಳೆ ಎತ್ತಬಹುದಾದ ಪ್ರಶ್ನೆ. ಇದು ಟೆಕ್ನಿಕಲ್ ಪಾಯಿಂಟ್. ಇದು ನಿಮ್ಮ ಮಹಿಳಾ ಕಥನಗಳು ಅಂತ ಹೇಳ್ತೀರಿ, ಹೇಳುವವರು ಯಾರು? ನಾಳೆ ಖಂಡಿತ ಕೇಳ್ತಾರೆ, ನೀವು ಮಹಿಳಾ ಕಥನಗಳು ಪುರುಷರು ಹೇಳಿದ ಕಥನಗಳನ್ನು ತಗೊಂಡಿದ್ದೀರಿ. ಒಂದು ವೇಳೆ ನೀವು ಮಹಿಳೆಯರು ಹೇಳಿದ ಕಥನಗಳನ್ನು ತಗೊಂಡ್ರೆ ಆಗ ನೀವು ಕ್ಲಿಯರ್ ಮಾಡಿಕೊಳ್ಬೇಕು. ಏನು ಮಾಡಿಕೊಳ್ಬೇಕು ಅಂತಂದರೆ, ಒಂದು ಹೀಗೆ ಮಾಡಿಕೊಂಡಿದ್ದೇನೆ, ನಿಮ್ಗೆ ಗೊತ್ತಿದೆ ಮಹಿಳಾ ಕಥನಗಳು. ಬೇಕಾದ್ರೆ ಸ್ಯಾಂಪಲ್ಗೆ 1-2 ಚರ್ಚೆ ಮಾಡ್ಬೋದು. ಒಂದೇ ಮಹಿಳಾ ಕಥನ ಪುರುಷರು ಹೇಗಿರ್ತದೆ, ಮಹಿಳೆಯರು ಹೇಗೆ ಹೇಳಿರ್ತದೆ, ಅದರ ರಾಚನಿಕ ಸ್ವರೂಪದಲ್ಲಿ, ಅದರ ಆಶಯಗಳಲ್ಲಿ, ಅದರ ಒಟ್ಟು ಸ್ವರೂಪದಲ್ಲಿ ಏನು ಬದಲಾವಣೆ ಕಂಡು ಬರ್ತದೆ, ಪುರುಷ ದೃಷ್ಟಿಕೋನ ಇಲ್ಲಿದೆಯೋ ಮಹಿಳಾ ದೃಷ್ಟಿಕೋನ ಇಲ್ಲಿದೆಯೋ ಅಂತ ಸ್ಯಾಂಪಲ್ ಹೇಳಿ ಇದನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಹೇಳಿಬಿಡುವುದು ಅಷ್ಟೇ. ಮಾಡಿಕೊಳ್ಳುವುದು. ಆದರೆ ನಾನು ಹೇಳ್ತಿರೋದು, ಈ ಸಮಸ್ಯೆಗಳನ್ನೆಲ್ಲ ನಾವು ಹೇಗೆ ಅದನ್ನು ಸ್ಪಷ್ಟ ಮಾಡಿಕೊಂಡು ನಮ್ಮ ದಾರಿಯನ್ನು ಖಚಿತ ಮಾಡಿಕೊಂಡು ನಾವು ಇಟ್ಟುಕೊಂಡದ್ದಕ್ಕೆ ಸಮರ್ಥನೆ, ಬಿಟ್ಟದ್ದಕ್ಕೆ ಸಮರ್ಥನೆ ಇದ್ದರೆ ಆಯಿತು. ಥೀಸಿಸ್ನಲ್ಲಿ ಯಾವಾಗಲೂ ಬೇಕುದು ಸಮರ್ಥನೆ, ಜಸ್ಟಿಫಿಕೇಶನ್. ನೀವು ಯಾಕೆ ಇದು ಮಾಡಲಿಲ್ಲ, ಜಸ್ಟಿಫೈ. ನೀವು ಯಾಕೆ ಇದು ಮಾಡಿದ್ದೀರಿ, ಜಸ್ಟಿಫೈ. ನೀವು ಇದರ ಬದಲು ಇದು ಮಾಡಿದರೆ ಏನಾಗುತ್ತಿತ್ತು ಗೊತ್ತಾ ನಿಮಗೆ? ಇದು ಅಂದರೆ ನಿಮ್ಮ ಪ್ರಶ್ನೆ ಬಹಳ ಮುಖ್ಯ. ಯಾಕೆ ಅಂತಂದರೆ, ಒಂದು ಥೀಸಿಸ್ ಒಳಗಡೆ ಎಲ್ಲವನ್ನು ತರಲಿಕ್ಕಾಗುವುದಿಲ್ಲ. ಇದು ಒಂದು. ನೀವು ತರುವ ಮಾಹಿತಿಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ತೀರಿ ಮತ್ತು ಬಳಸಿಕೊಳ್ತೀರಿ ಎನ್ನುವುದು ಬಹಳ ಮುಖ್ಯ. ಹಾಗಾಗಿ ಯಾವತ್ತೂ ಕೂಡ ಒಂದು ಥೀಸಿಸ್ನ ಹೇಳಿಗೆ ಸಮಗ್ರ ಅಂತ ಅದು ಅಸಂಪೂರ್ಣವೇ ಅದು. ಆದರೆ ಮುಂದಿನ ದಾರಿಗಳನ್ನು ತೆರೆದಿಡ್ತದೆ, ನಿಮ್ಗೆ ಗೊತ್ತಿರ್ತದೆ. ಹೀಗೆ ನೀವು ಈಗಲೂ ಮಾಡ್ಬೋದು. ಮಹಿಳಾ ಕಥನಗಳು ಒಂದು ವೇಳೆ ಇದ್ದರೆ ಕೇವಲ ಮಹಿಳಾ ವಕ್ತೃಗಳ ಹೇಳುವ ಕಥನಗಳನ್ನೇ ನೀವೊಂದು ಮಾಡಿಕೊಳ್ಬೋದು. ಹೆಡ್ಡಿಂಗಲ್ಲಿ ಏನು ಚೇಂಜ್ ಮಾಡಬೇಕಾಗಿಲ್ಲ. ಒಳಗಡೆ ಹೇಳುವಾಗ ಮಹಿಳಾ ಕಥನಗಳು, ನಾನು ಕ್ಷೇತ್ರ ಕಾರ್ಯ ಮಾಡಿದಂತೆ ಮಹಿಳಾ ಕಥನಗಳು, ಮಹಿಳೆಯರೇ ಹೇಳಿದ ಕಥನಗಳೇ ನನಗೆ ಬಹಳ ಮುಖ್ಯವಾಗಿ ಕಂಡದ್ದರಿಂದ ಈ ಮಹಾಪ್ರಬಂಧದಲ್ಲಿ ಮಹಿಳೆಯರು ಹೇಳಿದ ಕಥನಗಳನ್ನೇ ನಾನು ಬಳಸಿಕೊಂಡಿದ್ದೇನೆ. ಸಾಕು, ಅದೇನು ಹೇಳುವುದಿಲ್ಲ. ಯಾಕೆ, ನಿಮಗೆ ಬೇಕಾದಷ್ಟು ಉಂಟಲ್ಲ ಒಂದು ಅರ್ಥದಲ್ಲಿ. ಆಗ ಸ್ವಲ್ಪ ನೀವೇನು ಮಾಡಬೇಕು, ಫೆಮಿನಿಸ್ಟಿಕ್ ಸ್ಟಡೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕು. ಫಿಮೇಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ, ಮಹಿಳಾ ಪಠ್ಯಗಳು ಅಂತ ಹೇಳ್ತಾರೆ. ಮಹಿಳಾ ಪಠ್ಯಗಳು ಯಾವ ರೀತಿಯಲ್ಲಿ ಇರ್ತವೆ, ಪುರುಷ ಪಠ್ಯಗಳಾದರೆ ಹೇಗಿರ್ತವೆ ಅಂತೆಲ್ಲ ಪ್ರಶ್ನೆಗಳು ಬರ್ತವೆ. ಅಂದರೆ ಹೆಣ್ಣಿನ ಜೀವನಾವರ್ತನ ವಿಷಯಗಳು ಬಂದಾಗ ಮಹಿಳೆ ಹೇಗೆ ನಿರೂಪಿಸ್ತಾಳೆ, ಅದೇ ಜೀವನಾವರ್ತನ ವಿಷಯದಿಂದ ಪುರುಷ ಹೇಗೆ ಅದನ್ನು ನಿರೂಪಿಸ್ತಾನೆ ಅಂತ ನೋಡಬೇಕಾಗ್ತದೆ. ಪುರುಷ ಆದರೆ ಹೀಗೆ ಹೇಳ್ತಾನೆ ಅದನ್ನು, ಕೆಲವು ಹೆಣ್ಣಾದ್ರೆ ಈ ಕ್ರಮದಲ್ಲಿ ನೋಡ್ತಾಳೆ ಅಂತ. ಕೆಲವೊಮ್ಮೆ ಮಹಿಳಾ ಪಠ್ಯಕ್ಕಿಂತ ಪುರುಷ ಪಠ್ಯವೇ ಮಹಿಳಾ ಪರವಾಗಿರ್ಬೋದು. ಒಂದು ಪುರುಷ ಪಠ್ಯವೇ ಮಹಿಳಾ ಪರವಾಗಿ ಇರ್ಬೋದು. ಆರ್ಗ್ಯುಮೆಂಟ್ ಹೇಗೆ ಅಂದರೆ, ಪುರುಷ ಪಠ್ಯ ಪುರುಷ ಕೇಂದ್ರಿತ, ಮಹಿಳಾ ಪಠ್ಯ ಮಹಿಳಾಕ್ಕೆ ಅಲ್ಲ. ನನಗೆ ಸಿಕ್ಕಿದ ಪಠ್ಯಗಳ ಪ್ರಕಾರ ಈ ಮಹಿಳಾ ಪಠ್ಯ ಇದು ಮಹಿಳಾ ಪರವಾಗಿದೆ. ಅಂದರೆ ಮಹಿಳೆಯ ಚಿಂತನೆಗಳನ್ನು, ಮಹಿಳೆಯ ಇದನ್ನು ಹೆಚ್ಚು
ಯಾಕೆ ನೀವಲ್ಲ, ನಿಮ್ಮ ಮೆಟೀರಿಯಲ್ ತಾನೇ ಮಾತಾಡೋದು. ಹಾಗಾಗಿ ಅಖಿಲ ಕರ್ನಾಟಕ ಅಂತ ಇಟ್ಟುಕೊಂಡಿದ್ದೀರಿ, ನನ್ನ ಲೆಕ್ಕದಲ್ಲಿ ಅದು ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳೇಬೇಕಾದೀತು. ಹಾಗೆ ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಭಿನ್ನ ಆಶಯ ಇರುವ, ಭಿನ್ನ ಸ್ವರೂಪ ಇರುವ, ಸ್ವಲ್ಪ ದೀರ್ಘ ಕೆಲವು ಸಣ್ಣ ಪಠ್ಯಗಳು ಹೀಗೆಲ್ಲ ಸ್ವಲ್ಪ ಭಿನ್ನ ಭಿನ್ನ ಇಟ್ಟುಕೊಂಡ್ರೆ ಥೀಸಿಸ್ಸಿಗೆ ಒಂದು ವೈವಿಧ್ಯ ಬರ್ತದೆ, ಒಂದೇ ಥರದಿಟ್ಟುಕೊಳ್ಳುವ ಬದಲು ಅಂತ. ಅಥವಾ ಒಂದು ವಸ್ತುವನ್ನು ಇಟ್ಟುಕೊಂಡ ಉತ್ತರ ಕರ್ನಾಟಕ, ಮೈಸೂರು, ದಕ್ಷಿಣ ಕನ್ನಡದ ಬಿಳಿ ಮೇಲೆ ಒಂದು ವಿಷಯ ಪ್ರಸ್ತಾವ ಮಾಡ್ತಾರೆ. ಕೂತ್ಕೊಳ್ಳಿ ಅವ್ರು ಭಾಳ ಚೆಂದ ಹೇಳ್ತಾರೆ. ನಮ್ಮಲ್ಲಿ ಹುತ್ತಕ್ಕೆ ಹಾಲು ಎರೆಯುವ ಹಸು ಅಂತ ಒಂದು ಕತೆ ಬರ್ತದೆ ಅಂತೆ. ಹುತ್ತಕ್ಕೆ ಅಂದರೆ ನಮ್ಮಲ್ಲಿ ಕೂಡ ಬಂತ ನೋಡು, ಹುತ್ತಕ್ಕೆ ಅದು ಅಖಿಲ ಕರ್ನಾಟಕ ಅಲ್ಲ, ಅದು ಒಂದು ಜಾಗತಿಕ ಮೋಟಿಫ್ ಆಶೆ ಇರುವ ಒಂದು ಕತೆ. ಅದು ದನ ಇರ್ತದೆ, ಅದು ಒಂದು ಕತೆ, ಒಂದು ಪಠ್ಯ ಹೀಗಿರ್ತದೆ. ಉದಾಹರಣೆ, ಮನೆಯಲ್ಲಿ ಒಬ್ಬ ದನ ಸಾಕ್ತಾನೆ, ಅದು ಮನೆಯಲ್ಲಿ ಹಾಲು ಕೊಡುವುದಿಲ್ಲ, ಮೇಲಿಕ್ಕೆ ಹೋಗ್ತದೆ. ಮೇಲಿಕ್ಕೆ ಹೋದಲ್ಲಿ ಒಂದು ಹುತ್ತಕ್ಕೆ ಹಾಲು ಎರೀತದೆ, ಹುತ್ತಕ್ಕೆ ಹಾಲು ಎರೆದು ಮತ್ತೆ ಮನೆಗೆ ಬರ್ತದೆ. ಮನೆಗೆ ಬಂದು ಕರೆಯುವಾಗ ಅದರಲ್ಲಿ ಹಾಲಿಲ್ಲ. ಮನೆಯಲ್ಲಿ ಕರುವಿಗಾಗಲಿ ದನಕ್ಕಾಗಲಿ ಹಾಲು ಕೊಡುವುದಿಲ್ಲ, ಅದು ಹುತ್ತಕ್ಕೆ ಹಾಲು ಕೊಡ್ತದೆ. ಆಮೇಲೆ ಅದು ಅಲ್ಲಿ ಒಂದು ಕತೆ ಮುಗೀತದೆ. ಮತ್ತೊಂದು ಕಡೆ ಹುತ್ತಲ್ಲ, ಅದು ಶಿವಲಿಂಗ ಅಂತ ಬರ್ತದೆ. ಮತ್ತೊಂದು ಕಡೆ ಕೃಷ್ಣ ರಾಮ ಅಂತ ಬರ್ತದೆ. ಮತ್ತೊಂದು ಕಡೆ ಈಗ ಬೇರೆ ಬೇರೆ ಒಂದು 40-50 ಪ್ರಭೇದಗಳನ್ನು ಹೇಳ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಭಾಳ ಒಂದು ಹುತ್ತಕ್ಕೆ ಹಾಲೆರೆಯುವ ಹಸುವಿನ ಕತೆ ಒಂದು 50 ಪಠ್ಯ ಸಿಕ್ಕಿದರೆ, ಪಾಠಾಂತರಗಳು. ಈಗ ಪಾಠಾಂತರ ಅಂದರೆ ಪಾಠ ಪ್ರಭೇದ, ಎಲ್ಲವೂ ಪಠ್ಯಗಳೇ ಅಂತ ಹೇಳುವುದಲ್ಲ, ಎಲ್ಲ ಸ್ವತಂತ್ರ ಪಠ್ಯಗಳೇ. ಒಂದು ಕಾಲಕ್ಕೆ ಒಂದು ಪ್ರಧಾನ ಪಠ್ಯ ಮತ್ತು ಉಳಿದದ್ದೆಲ್ಲ ಪಾಠಾಂತರಗಳು ಅಂತಿತ್ತು. ಈಗ ಪಾಠಾಂತರ ಅಂತೆಲ್ಲ, ಈಗೆಲ್ಲ ಪಠ್ಯ ಪ್ರಭೇದಗಳು, ಎಲ್ಲವೂ ಪಠ್ಯಗಳೇ. ಈ 50 ಪಠ್ಯಗಳನ್ನು ಇಟ್ಟುಕೊಂಡು ಯಾವ ಕಡೆಯ ಪಠ್ಯ ಏನು ಹೇಳ್ತದೆ, ಯಾರು ಹೇಳುವ ಪಠ್ಯ ಏನು ಹೇಳ್ತದೆ ಅದು. ಸೊ ಈ ಎಲ್ಲ ವ್ಯತ್ಯಾಸಗಳನ್ನು ನೋಡಿ ಏನು ತೀರ್ಮಾನಕ್ಕೆ ಬರ್ತೀರಿ ಅಂತಂದರೆ, ನೀವು ನಿಮ್ಮ ಥಿಯರಿ ಏನಿರ್ತದೆ ಅಂತಂದರೆ, ಈಗ ಉದಾಹರಣೆಗೆ ನಮ್ಮಲ್ಲಿ ರಾಮಾಯಣ ಮಹಾಭಾರತ ಬಗ್ಗೆ ಶಿಷ್ಟ ಕಾವ್ಯಗಳು ಒಂದು ಅಂತ ಹೇಳ್ತೇವೆ. ನಮ್ಮಲ್ಲಿ ಜನಪದ ಕಾವ್ಯಗಳಾಗಲಿ ಶಿಷ್ಟ ಕಾವ್ಯಗಳಿಗೆ ಒಂದು ರಾಮಾಯಣ ಒಂದಲ್ಲ 300 ಒಂದು ಥಿಯರಿ ಉಂಟಲ್ಲ. ನಮ್ಮಲ್ಲಿ ಒಂದು ರಾಮಾಯಣ ಅಂತ ಹೇಳೋದು, ಒಂದು ಮಹಾಭಾರತ ಅಂತ ಹೇಳೋದು. ವಾಸ್ತವಿಕವಾಗಿ ಜನಪದದಲ್ಲಿ ಹಾಗಲ್ಲ. ಎಷ್ಟು ರಾಮಾಯಣಗಳುಂಟು, ಎಷ್ಟು ಮಹಾಭಾರತಗಳುಂಟು. ಅಂದರೆ ಒಂದು ಪಠ್ಯಕ್ಕೆ ಬಹುತ್ವ ಹೇಗಿರ್ತದೆ, ಒಂದು ಪಠ್ಯವನ್ನು ಏಕಾಕೃತಿಗೆ ಏಕ ಮಾದರಿಗೆ ಇಳಿಸುವುದಿಲ್ಲ. ಅವರು ತಮಗೆ ಬೇಕಾದ ಹಾಗೆ ಅದನ್ನು ವಿಸ್ತರಿಸುವ, ಕಟ್ಟುವ, ಮುರಿದು ಕಟ್ಟುವ ಕೆಲಸಗಳನ್ನು ಜನಪದರು ಮಾಡ್ತಾರೆ. ಅಂದರೆ ಒಂದು ಪಠ್ಯವನ್ನು ಕಟ್ಟುವಾಗ ಅವರು ತುಂಬ ಸ್ವಾತಂತ್ರ್ಯ ವಹಿಸ್ತಾರೆ. ಅದರ ಉದ್ದೇಶಗಳು ಅವರಿಗೆ ಅನನ್ಯವಾಗಿರ್ತದೆ, ವಿಶಿಷ್ಟವಾಗಿರ್ತದೆ. ಇದು ಒಂದು ಬಹುಮುಖವಾಗಿ ಒಂದು ಬಹುತ್ವದ ನೆಲೆಯಲ್ಲಿ ಆಲೋಚನೆ ಮಾಡುವ ಮನಸ್ಸುಗಳುಳ್ಳ ಒಂದು 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 ಸಮುದಾಯದ ಲಕ್ಷಣ ಅಂತ ಒಂದು ಥಿಯರಿ ಮಂಡಿಸಿ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ನಾವು ಹೇಳ್ತಿರೋದು ಹೀಗೆ. ನಾವೆಲ್ಲ ಈಗ ಒಂದು ಏಕಮಾದರಿಯ ಕಡೆಗೆ ಹೋಗುವುದರ ಬದಲು, ಅಂದರೆ ಹಲವು ಪಠ್ಯಗಳು ಉಂಟು ಅಂತ ಎನ್ನುವುದೇ ಒಂದು ಸಹನೆಯ ಪ್ರತೀಕ ಅಂತ. ಜನರಲ್ಲಿ ಹಲವು ಪಠ್ಯಗಳನ್ನು ಕಟ್ಟಿಕೊಂಡು ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರಲ್ಲಿ ಒಂದು ಸಹನೆ ಇದೆ ಅಂತ ಅರ್ಥ. ಎಲ್ಲರೂ ಒಂದೇ ಪಠ್ಯವನ್ನು ಹೇಳಬೇಕು ಅಂತ ಹೇಳಿದರೆ ಅದು ಒತ್ತಡ, ಸರ್ವಾಧಿಕಾರ ಆಗ್ತದೆ. ನಾವು ಸರ್ವಾಧಿಕಾರವಾದ ಒಂದು ತತ್ವವನ್ನು ಮಂಡಿಸಬೇಕು, ಪ್ರಜಾಪ್ರಭುತ್ವ ತತ್ವವನ್ನು ಮಂಡಿಸಬೇಕು. ಹಾಗಾಗಿ ನಮ್ಮ ಜನಪದರು ಮೂಲತಃ ಒಂದು ಪ್ರಜಾಪ್ರಭುತ್ವವಾದಿ ನೆಲೆಯಲ್ಲೇ ಯೋಚನೆಗಳನ್ನು ಮಾಡ್ತಾ ಬಂದಿದ್ದಾರೆ ಅಂತ ಹೀಗೆ ಅದನ್ನು ಬೆಳೆಸ್ತಾ ಹೋಗ್ತಾರೆ. ನಮ್ಮ ಅನೇಕ ಸಂಬಂಧಪಟ್ಟ ಥಿಯರಿಗಳೆಲ್ಲ ಉಂಟು. ಹಾಗಾಗಿ ಮಾಡ್ಬೋದು. ಎಸ್, ಸರಿ. ಈಗಾಗಲೇ ನಾನು ಸಂಶೋಧನೆ ಅಂದರೆ ಏನು ಅಂತ ಸ್ಥೂಲವಾಗಿ ನಾನು ಮಂಡಿಸಿದೆ. ಒಂದು 10-15 ನಿಮಿಷ ಒಳಗಡೆ ಇವತ್ತು ನಿಲ್ಲಿಸ್ತೇನೆ, ಮತ್ತು ನಾಳೆಗೆ ಅದನ್ನು ಸ್ವಲ್ಪ ನಾನು ಉಳಿಕೆ ಮಾಡ್ತೇನೆ. ಕುವೆಂಪುವನ್ನು ಎಷ್ಟು ಹೊತ್ತು ಸಿಗ್ತದೋ ಅಷ್ಟು ಹೊತ್ತಲ್ಲಿ ಅವರ ಜೊತೆ ವ್ಯವಹರಿಸಿ ಬಿಡಬಹುದು ನಾವು, ತೊಂದರೆ ಇಲ್ಲ. ನಾವು ಈಗ ವಿಭಾಗದ ಚೇಂಬರ್ಲಿ ಕೂತುಕೊಳ್ಳುವಾಗ ಒಂದು ವಿಷಯ ಪ್ರಸ್ತಾವ ಮಾಡಿದ್ದರು. ಇವತ್ತು ಸಂಶೋಧನೆ ಏನಾಗಿದೆ ಅಂತಂದರೆ, ಅದು ಸ್ನಾತಕೋತ್ತರ ಅಧ್ಯಯನದ ಒಂದು ಮುಂದುವರಿಕೆಯ ಭಾಗವಾಗಿದೆ ಅಂತ. MA PhD, MA ಆದ ಕೂಡಲೇ ಒಂದು PhDಗೆ ಹೋಗುವುದು. ನಮ್ಮ ಯೂನಿವರ್ಸಿಟಿ
ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ UGC ಅಂತ ಹೇಳ್ತೇವೆ. ಅದರ ನಿಲುವು ಕೂಡ ಹಾಗೆಯೇ ಇದೆ. ಅಧ್ಯಾಪಕನಾಗಬೇಕಾದ್ರೆ ಅವನು ನೆಟ್ಟೋ ಸ್ಲೆಟ್ಟೋ ಪಾಸ್ ಮಾಡಬೇಕು, MPhil ಇದ್ದರೆ ಇಷ್ಟು ಅಂಕ, PhD ಇದ್ದರೆ ಒಂದಿಂತಷ್ಟು ಅಂಕ. ಅಂದರೆ ಏನಾಯಿತು, MPhil PhD ಎಲ್ಲಿ ಇಳಿಸಿದ್ದೀರಿ ನೀವು? ಕಡ್ಡಾಯ ಮಾತ್ರ ಅಲ್ಲ, ಅಂಕಗಳಿಗೆ ಇಳಿಸಿದ್ದೀರಿ ನೀವೀಗ. ಒಂದು ಅತ್ಯುತ್ತಮ ಥೀಸಿಸ್ ಬರೆದ್ರು 5 ಮಾರ್ಕು ಅಥವಾ 5-10 ನನಗೆ ಗೊತ್ತಿಲ್ಲ, ಎಷ್ಟು 30 ಒಬ್ಬ 30 ಅಂಕಗಳು. ಒಂದು ಕೆಟ್ಟ ಥೀಸಿಸ್ ಬರೆದ್ರು ಚೇಂಜ್ ಮಾಡಿದ್ದಾರೆ. ಏನೇ ಆಗಲಿ, ಥೀಸಿಸನ್ನು ಒಂದು ಅಂಕಕ್ಕೆ ಇಳಿಸಿದ್ದು ಒಂದು, ಥೀಸಿಸನ್ನು ಉದ್ಯೋಗಕ್ಕೆ ಲಗ್ತೀಕರಿಸಿದ್ದು ಎರಡನೇದು. ಹಾಗಾಗಿ ಉದ್ಯೋಗಕ್ಕೆ ಮತ್ತು ಉದ್ಯೋಗ ಸಿಕ್ಕುವಲ್ಲಿವರೆಗೆ ಸಂಶೋಧನೆ ಅಂತ ಬಂತು. ಹಾಗಾದರೆ ಯಾಕೆ ಹಾಗೆ ಬಂತು ಅಂತ ನಾವು ಪ್ರಶ್ನೆ ಮಾಡಿದರೆ, ಹಾಗಾದರೆ ಸಂಶೋಧನೆಯಲ್ಲಿ ಒಪ್ಪಿಕೊಳ್ಳುವುದಕ್ಕಿಂತ ಹೆಚ್ಚು ಪ್ರಶ್ನೆ ಮಾಡಲಿಕ್ಕೆ ಕಲಿಬೇಕು. ಪ್ರಶ್ನೆ ಮಾಡೋದು, ಅದಕ್ಕೆ ಕೆಲವು ಪೆದಂಬು ಪ್ರಶ್ನೆ ಕೇಳಬೇಕು ಸಂಶೋಧನೆಯಲ್ಲಿ. ಪೆದಂಬು ಅಂತಂದರೆ ಒಪ್ಪಿಕೊಳ್ಳುವುದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ, ಇದು ಯಾಕೆ ಹೀಗೆ, ಇದು ಯಾಕೆ ಹೀಗೆ ಆಗಬಾರ್ದು, ಯಾಕೆ ಹೀಗೆ, ಅದು ಸಂಶೋಧನೆಯ ಬಹಳ ಕುತೂಹಲಕರ ದಾರಿಗಳನ್ನು ಅದು ತೆರೆದುಕೊಡ್ತದೆ ಪ್ರಶ್ನೆಗಳನ್ನು ಹಾಕಿದರೆ. ನಮ್ಮ ಎಲ್ಲ ಓದುಗಳು ಕೂಡ ನಮಗೆ ಪ್ರಶ್ನೆಗಳಾಗಿಯೇ ಕಾಡಬೇಕು. ಹಾಗೇನಾಗುತ್ತೆ ಅಂದರೆ, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇಲ್ಲದ್ರೆ ಆ ಓದಿನ ತಿಳುವಳಿಕೆಯಲ್ಲೇ ಇರ್ತೇವೆ ನಾವು. ಆ ಓದೆಲ್ಲ ಹಾಗೆ ಒಪ್ಪಿಕೊಂಡ್ರೆ ಓದಿನ ತಿಳುವಳಿಕೆಯಲ್ಲಿ ಇರ್ತೇವೆ. ಓದಿನ ಮೂಲಕ ಸಿಕ್ಕುವ ಜ್ಞಾನವನ್ನು ಪ್ರಶ್ನಿಸ್ತಾ ಹೋದರೆ ಆ ಇರುವ ಜ್ಞಾನ ಏನು ಕಳ್ಕೊಂಡು ಹೋಗುವುದಿಲ್ಲ, ಆ ಜ್ಞಾನಕ್ಕೆ ಹೊಸ ಒಂದು ಆಯಾಮವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಂಶೋಧಕರಲ್ಲಿ ಇರಬೇಕಾದ ಬಹಳ ಮುಖ್ಯ ಗುಣ ಯಾವುದು ಅಂತಂದರೆ ಪ್ರಶ್ನೆಗಳನ್ನು ಕೇಳುವುದು. ಇದು ಯಾಕೆ ಹೀಗೆ, ಇದು ಯಾಕೆ ಹಾಗೆ ಅಲ್ಲ ಅಂತ. ನನಗಿಲ್ಲಿ UGC ಯಾಕೆ ಹಾಗೆ ಮಾಡಿತು ಅಂತಂದರೆ, ಅದು ಬೋಧನೆಯನ್ನು, ಅಂದರೆ ಟೀಚಿಂಗ್ ಪ್ರೊಫೆಷನನ್ನು ಅವ್ರು ಹೇಗೆ ಪರಿಭಾವಿಸ್ತಾರೆ ಅಂತಂದರೆ, ಅದು ಕೇವಲ ಬೋಧನೆಯಲ್ಲ, ಅಲ್ಲಿ ಒಂದು ಸಂಶೋಧನೆಯೂ ಇರಬೇಕು. ಬೋಧನೆಯೂ ಒಂದು ಸಂಶೋಧನೆ. ಸಂಶೋಧನಾ ಪ್ರವೃತ್ತಿ ಇಲ್ಲದ ಬೋಧಕನಿಂದ ತರಗತಿಯ ಒಳಗಡೆ ತುಂಬ ಸೃಜನಶೀಲವಾದ ಒಂದು ತರಗತಿಗಳು ವಿದ್ಯಾರ್ಥಿಗಳಿಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಇದು ಅವರ ಸಮರ್ಥನೆ. ಇದು PhD ಮಾಡಿದ ಅಧ್ಯಾಪಕರೆಲ್ಲ ಅತ್ಯುತ್ತಮ ಮೇಷ್ಟ್ರುಗಳು ನಾನೇನು ಹೇಳುವುದಿಲ್ಲ. ಹಾಗಂತೇಳಿ ಇದಕ್ಕೊಂದು ಅರ್ಥ ಉಂಟು, ಇಲ್ಲ ಅಂತಲ್ಲ. ಇನ್ನೋವೇಷನ್ ಅಂತ ಹೇಳ್ತಾರೆ. ಒಂದು ತರಗತಿಯ ಒಳಗಡೆ ಇನ್ನೋವೇಷನ್ ಇರಬೇಕು ಅಂತ, ಒಂದು ಸಂಶೋಧನಾ ಪ್ರವೃತ್ತಿ ಇರಬೇಕು. ಅಂದರೆ ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ಇರುವ ಜ್ಞಾನಕ್ಕಿಂತ ಹೊಸ ಜ್ಞಾನದ ಕಡೆಗೆ ತುಡಿಬೇಕು ಅಂತ ಹೇಳೋದು. ಆ ಥರ ಒಂದು ಹೊಸ್ತು ಅಂತ ಹೇಳುವ ಇರುವುದರಲ್ಲೇ ತೃಪ್ತಿಪಟ್ಟುಕೊಳ್ಳುವುದಲ್ಲ. ಹಾಗಾಗಿ ಪಾಠ ಮಾಡುವ ಅಧ್ಯಾಪಕನಲ್ಲಿ ಒಂದು ಸಂಶೋಧನಾ ಪ್ರವೃತ್ತಿ ಇದ್ದರೆ, ಆ ಸಂಶೋಧನಾ ಪ್ರವೃತ್ತಿನ ಅವನು ಪಾಠ ಮಾಡಿದರೆ ವಿದ್ಯಾರ್ಥಿಗಳಲ್ಲಿ ಕೂಡ ಸಂಶೋಧನಾ ಒಂದು ಪ್ರವೃತ್ತಿ ಬೆಳೀತದೆ, ಆಸಕ್ತಿ ಬೆಳೀತದೆ ಎನ್ನುವ ಕಾರಣಕ್ಕೆ UGC ಅವರು ಸಂಶೋಧನೆ ಮಾಡಿದರೆ ಅದಕ್ಕೆ ಒಂದು ಆದ್ಯತೆ ಅಂತ ಕೊಟ್ಟಿದ್ದಾರೆ. ಇದನ್ನೇ UGCಯ ಈ ನಿಯಮವನ್ನು ಒಂದು ಏನು ಆರ್ಥಿಕ ನೆಲೆಯಲ್ಲಿ ಅಥವಾ ಉದ್ಯೋಗ ಕೊಡುವುದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗದೆ ಹೋದಾಗ ಅಥವಾ ಕೊಡುವ ಮನಸ್ಸು ಇಲ್ಲದೆ ಇದ್ದಾಗ, ಕೆಲವೊಮ್ಮೆ ಸಾಧ್ಯ ಆಗ್ತದೆ, ಮನಸ್ಸಿರುವುದಿಲ್ಲ ಅಷ್ಟೇ. ಸರ್ಕಾರಕ್ಕೆ ಉದ್ಯೋಗ ಕೊಡುವ ಮನಸ್ಸಿಲ್ಲದಾಗ, ಕೊಡದೇ ಇರಲು ಸಾಧ್ಯವಾಗದೇ ಇದ್ದಾಗ ಇಂಥ ನಿಯಮಗಳನ್ನೆಲ್ಲ ತರ್ತಾ ಹೋಗ್ತಾರೆ. ಅವರು NET ಪಾಸು ಮಾಡಿ ಅಂತ.
ಅಲ್ವಾ? ಇದು ಪಾಸು ಮಾಡಿ ಅಂತ. ಪಾಸು ಮಾಡುವಾಗ ನಿಮಗೊಂದು ಕ್ವಾಲಿಫೈಯಿಂಗ್ ಮಾರ್ಕ್ ಅಂತ ಇಟ್ಟುಕೊಳ್ತಾರೆ. ಈ ವರ್ಷ ಇಷ್ಟು ಮಂದಿಯನ್ನು ಮಾತ್ರ ಅಲ್ಲಿ ನೋಡಿ ಅದರ ಅದರ ಏನು ಕ್ವಾಲಿಫೈಯಿಂಗ್ ಒಂದು ಮಾರ್ಕ್ ಇಟ್ಟುಕೊಳ್ತಾರೆ. ಈ ವರ್ಷ ಇಷ್ಟು ಅಂದರೆ ಇಷ್ಟು PhDಗಳಿಗೆ ಅವಕಾಶ ಉಂಟು, ಇಷ್ಟು ಮಂದಿಯನ್ನು ಮಾತ್ರ ಸೀಟ್ ಇದು ಅಥವಾ ಇಷ್ಟನ್ನು NEET ಇಷ್ಟು ಮಂದಿಯನ್ನು ಮಾತ್ರ ಪಾಸು ಮಾಡಿ. ನಮ್ಮಲ್ಲಿ ಉದ್ದಕ್ಕೂ ನೋಡಿ ನೀವು ಉದ್ಯೋಗದ ಅವಕಾಶಗಳನ್ನು ಆದಷ್ಟು ಮುಂದಕ್ಕೆ ಹಾಕ್ತಾ ಹೋಗುವ ಹಾಗೆ, ಅಷ್ಟರಲ್ಲಿ ಆ ವಿದ್ಯಾರ್ಥಿಗಳು ಬೇರೆ ಯಾವುದೋ ಉದ್ಯೋಗದಲ್ಲಿಯೋ ತೊಡಗಿಸಿಕೊಳ್ಳುವ ಹಾಗೆ ಮಾಡುವ ಒಂದು ಹುನ್ನಾರ ಇದ್ದ ಹಾಗೆ ಕಾಣುತ್ತದೆ ಸರ್ಕಾರಕ್ಕೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯವಾಗದೆ ಹೋದಾಗ. ನಾನು ಇದು ನನ್ನ ಮಾತುಗಳು ಸರ್ಕಾರ ಅಟ್ಯಾಕ್ ಉದಾಹರಣೆಗೆ ಅವರೊಂದು 5,000 6,000 ಉಪನ್ಯಾಸ ಹುದ್ದೆಗಳು ಖಾಲಿ ಉಂಟು ಅಂತ ಹೇಳ್ತಾರೆ. ಪ್ರತಿ 2,000 3,000 4,000. ಈ 3,000 4,000 ಹುದ್ದೆಗಳು ದಿನ ಬೆಳಗಾದರೆ ಸೃಷ್ಟಿಯಾದದ್ದ? ಎಷ್ಟೋ ವರ್ಷಗಳಿಂದ ನೀವು ನೇಮಕಾತಿ ಮಾಡದೇ ಬಂದದ್ರಿಂದ ಅಕ್ಯುಮುಲೇಟ್ ಆಗ್ತಾ ಹೋದದ್ದು. ಕಾಲೇಜಿನ ಲೆಕ್ಚರ್ಸ್ಗಳನ್ನೇ ತೆಕ್ಕೊಳ್ಳಿ. ಈಗ ಎಷ್ಟು ಕಾಲೇಜುಗಳಲ್ಲಿ ಈಗ ಹೇಳುವಾಗ UGC ಸಂಬಳ ಬರ್ತದೆ ಲೆಕ್ಚರರ್ಸ್ಗಳಿಗೆ, ಎಷ್ಟು ಮಂದಿ ಎಷ್ಟು ಪರ್ಸೆಂಟೇಜ್ ಟೀಚರ್ಸ್ ಇದ್ದಾರೆ ಕಾಲೇಜುಗಳಲ್ಲಿ? ಈಗ ಕೆಲವು ಕಾಲೇಜುಗಳಲ್ಲಿ ಪೂರ್ತಿಗ ಮ್ಯಾನೇಜ್ಮೆಂಟ್ ಅಪಾಯಿಂಟ್ಮೆಂಟೇ ಬಂದಿದೆ. ನಾನು ಹೇಳ್ತಿರೋದು ಏನು ಅಂತಂದರೆ, ಸರ್ಕಾರ ಈ ಶೈಕ್ಷಣಿಕ ಏನು ರಂಗದಲ್ಲಿ ರಾಜಕೀಯ ಮಾಡ್ತಾ ಬಂದಾಗ ಎಲ್ಲವೂ ಕೂಡ ರಾಜಕೀಯಗೊಳ್ತಾ ಹೋಗ್ತಾರೆ. ಎಂಥದ್ದು ನಿಮ್ಮ ಸಂಶೋಧನೆಯೋ PhD ಎಲ್ಲವೂ ಕೂಡ ಹಾಗೆ. ಬಿಡಿ, ಆ ವಿಷಯ ನಾನು ಇಲ್ಲಿಗೆ ಪ್ರಸ್ತಾವ ಮಾಡ್ತಾ ಇಲ್ಲ. ನೀವು ಅಧ್ಯಾಪಕರು PhD ಮಾಡಿರಬೇಕು ಅಂತ ಒಂದು ನಿಯಮವನ್ನು ಒಂದು ಸರ್ಕಾರಿ ಸಂಸ್ಥೆ ಮಾಡಿದ್ದನ್ನು ನಾವು ಶೈಕ್ಷಣಿಕವಾಗಿಯೇ ಯೋಚಿಸುವುದಾದರೆ, ಅದು ಅಧ್ಯಾಪಕರಲ್ಲಿ ಒಂದು ಸಂಶೋಧನೆಯ ಪ್ರವೃತ್ತಿ ಇರಬೇಕು ಎನ್ನುವ ಒಂದು ಮೂಲಭೂತ ಕಾರಣಕ್ಕೆ. ಆ ಸಂಶೋಧನಾ ಪ್ರವೃತ್ತಿ ಇದ್ದಾಗ ತರಗತಿಯೊಳಗಿನ ಒಬ್ಬ ಅಧ್ಯಾಪಕನ ಪಾಠ ಅದು ಪುನರಾವರ್ತನೆಯಾಗುವುದಿಲ್ಲ, ಹೊಸ ಪಾಠವೇ ಆಗುತ್ತದೆ ಅಂತ. ಇಲ್ಲಂದರೆ ಹೇಳಿದ್ದನ್ನೇ ಹೇಳುವುದನ್ನು ನಮ್ಮಲ್ಲಿ ಇರುವುದು ಹಾಗೆಲ್ಲೋ. ಈಗ ಒಂದು ಪಠ್ಯದ ಅದನ್ನೇ ಹೇಳಿದ್ದನ್ನೇ ಹಾಗೆ ಇರಬೇಕಾಗಿಲ್ಲ. ಹೊಸ ಓದು ಇದ್ದರೆ, ಹೊಸತಾಗಿ ಆಲೋಚಿಸುವ ಒಂದು ಪ್ರವೃತ್ತಿ ಇದ್ದರೆ, ಒಂದೇ ವಿಷಯವನ್ನು ಮತ್ತೆ ಮತ್ತೆ ಅಥವಾ ಬೇರೆ ಬೇರೆ ಕ್ರಮಗಳಲ್ಲಿ ವಿದ್ಯಾರ್ಥಿಗಳ ಗಮನಕ್ಕೆ ತರುವುದಕ್ಕೆ ಸಾಧ್ಯ ಆಗುತ್ತದೆ. ಈಗ ಸಂಶೋಧನಾ ಪ್ರವೃತ್ತಿ ಬೇಕು ಎನ್ನುವಂಥದ್ದು ಒಂದು. ಒಂದು ಒಳ್ಳೆಯ ಸಂಶೋಧನೆಯನ್ನು ಮಾಡಬೇಕಾದ್ರೆ, ಒಳ್ಳೆಯ ಸಂಶೋಧನಾ ಮಹಾಪ್ರಬಂಧವನ್ನು ರಚಿಸಬೇಕಾದ್ರೆ ಕನಿಷ್ಠ ಮಿನಿಮಮ್ ಇರಬೇಕಾದ ಅರ್ಹತೆಗಳು ಏನು ಅಂತಂದರೆ, ಒಂದು ಸರಿಯಾದ ಪೂರ್ವ ತಯಾರಿ ಬೇಕು. ಸರಿಯಾದ ಒಂದು ಪೂರ್ವ ತಯಾರಿ ಬೇಕೊಂದು. ಈ ಪೂರ್ವ ತಯಾರಿಗೆ ನೀವು 6 ತಿಂಗಳು ತಗೊಳ್ಳಿ, 1 ವರ್ಷ ತಗೊಳ್ಳಿ, ಬೇಕಾದ್ರೆ 2 ವರ್ಷ ತಗೊಳ್ಳಿ. ಈ ಪೂರ್ವ ತಯಾರಿಯಲ್ಲಿ ಏನೇನು ಇರ್ತದೆ ಅಂತಂದರೆ, ಒಂದು ವಿಸ್ತಾರವಾದ ಓದು ಇರ್ತದೆ. ವಿಸ್ತಾರವಾದ ಓದು, ಈ ವಿಸ್ತಾರದ ಓದಿನಲ್ಲಿ ಈಗ MA ಪಾಠ ಓದಿದ್ದೀರಿ, ನೀವು ಎಲ್ಲ ಓದಿದ್ದೀರಿ. ಓದುವಾಗ ಅಧ್ಯಾಪಕರು ಹೇಳ್ತಾರೆ, ನೋಡಿ ಇದರ ಬಗ್ಗೆ ಹೆಚ್ಚು ಕೆಲಸ ಆಗಲಿಲ್ಲ, ಇದೊಂದು ಯೋಚಿಸಬಹುದಾದ ಕ್ಷೇತ್ರ ಅಂತ ಹೇಳ್ತೇವೆ ನಾವು ಸಾಮಾನ್ಯ. ಹೀಗೆ ಅನೇಕ ಬಾರಿ ಅಧ್ಯಾಪಕರು ಹೇಳಿರ್ತಾರೆ, ಆಯಿತಾ. MA ಓದುವಾಗಲೇ ಅನೇಕ ಪುಸ್ತಕಗಳನ್ನು ಓದ್ತೀರಿ, ಪರೀಕ್ಷೆಗೆ ಓದಬಹುದು, ಇತರ ಆಸಕ್ತಿಯಿಂದ ಓದ್ತೀರಿ. ಹೀಗೆ ಓದುವಾಗ ಸಂಶೋಧನೆಯ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಬಂದರೆ, ಅದು ಹೇಗೆ ಅಂತಂದರೆ, ಸಂಶೋಧನೆಯ ಇದು ಅಂತೇಳಿ ನಾನು ಹೇಳುವಂಥದ್ದು, ಅದು ನಿಮ್ಮ ಓದನ್ನು ಅವಲಂಬಿಸಿರ್ತದೆ, ನೀವು ಹೊಂದಿರುವ ಜ್ಞಾನವನ್ನು ಅದು ಅವಲಂಬಿಸಿರ್ತದೆ.
ಅವಲಂಬಿಸಿರ್ತದೆ. ಆಗ ಒಂದು ಕ್ಷೇತ್ರ ಅಂತ ಹೇಳ್ತೇವೆ ನಾವು ಸಾಧಾರಣ. ಒಂದು ಫೀಲ್ಡ್ ಯಾವುದು ನನ್ನದು, ಸಾಹಿತ್ಯವೋ ಜಾನಪದವೋ, ಇದೊಂದು ಆಯ್ಕೆ. ಸಾಹಿತ್ಯ ಆದರೆ ಯಾವುದು, ಕಾದಂಬರಿಯೋ ನಾಟಕವೋ ಸಣ್ಣ ಕಥೆಯೋ ವಿಮರ್ಶೆಯೋ ಜೀವನ ಚರಿತ್ರೆಯೋ, ಅದು ಒಂದು. ಕಾವ್ಯ ಆದರೆ ಯಾರ್ದದು ಯಾವುದು ನೋಡಿ, ಇದೆಲ್ಲ ತೀರ್ಮಾನ ಮಾಡಬೇಕಾದ್ರೆ ನಿಮಗೂ ಮಾರ್ಗದರ್ಶಕನ ಸಹಾಯ ಇರ್ತದೆ. ವಿಸ್ತಾರವಾದ ಓದು ಒಂದು ವಿಷಯ ಆಯ್ಕೆ ಮಾಡಿ. ನಿಮ್ಮದು ಕಾವ್ಯ ಆಧುನಿಕ ಕಾವ್ಯ ಅಂತ ಆದರೆ ನಾನು ಹೇಳ್ತಿರೋದು, ಆಧುನಿಕ ಕಾವ್ಯಕ್ಕೆ ಸಂಬಂಧಪಟ್ಟ ಒಂದು ಆಳವಾದ ಓದು ಎರಡನೇ ಹಂತ ಅದು ನೋಡಿ. ಮೊದಲು ಜನರಲ್ ಸ್ಟಡಿ, ಇನ್ನೊಂದು ಸ್ಪೆಸಿಫಿಕ್ ಸ್ಟಡಿ. ಅದು ಅಂದರೆ ಆಧುನಿಕ ಕಾವ್ಯ ನನ್ನ ಕ್ಷೇತ್ರ ಅಂತ ಆದರೆ ಆಧುನಿಕ ಕಾವ್ಯದ ಕುರಿತ ಹಾಗೆ ಬಂದಿರುವ ಪ್ರಮುಖ ಥೀಸಿಸ್ಗಳು ಯಾವುದು, ಪ್ರಮುಖ ಥೀಸಿಸ್ಗಳು ಒಂದು 10-15 ಥೀಸಿಸ್ಗಳಾದರೂ ಓದಿರಬೇಕು ನೀವು. ಪ್ರಮುಖತೆ ನೀವೊಂದು 7-8 ಥೀಸಿಸ್ ಓದಿದ ಮೇಲೆ ಮತ್ತೆ ಉಳಿದದನ್ನು ನೀವು ನೋಡುವಾಗಲೇ ಗೊತ್ತಾಗುತ್ತೆ. ಓದಿಗೊಂದು ವೇಗ ಬಂದು ಬಿಡ್ತದೆ. ಇದು ಅಲ್ಲಿ ಬಂದಿದೆ, ಇದೆಲ್ಲ ಅಲ್ಲಿ ಬಂದಿದೆ ಅಂತ ಒಂದು ವೇಗ ಬರ್ತದೆ. ಓದಿಗೊಂದು ವೇಗ ತಂದುಕೊಳ್ತೀರಿ ನೀವು, ಆಯಿತಾ. ಒಂದು 15 ಥೀಸಿಸ್ ಓದುವಾಗ ಒಂದು ಥೀಸಿಸ್ ಹೇಗೆ ಇರ್ತದೆ ಎಲ್ಲ ಒಂದು ಸ್ಥೂಲ ಕಲ್ಪನೆ ನಿಮಗೆ ಬರ್ತದೆ. ಆಧುನಿಕ ಕಾವ್ಯದ ಓದಾಯಿತು, ಅದರಲ್ಲಿ ಯಾವುದೋ ಒಂದು ಕಾವ್ಯದ ಓದಾಯಿತು. ಈಗ ಏನಾಗಬೇಕು, ನೀವು ಯಾವುದೋ ಒಬ್ಬ ಲೇಖಕ ಅಂತ ಒಬ್ಬ ಕವಿ ಅಂತ ತಗೊಳ್ತೀರಿ ಅಂತ ಇಟ್ಟುಕೊಳ್ಳುವ. ನೀವು ಒಬ್ಬ ಕವಿ ಅಂತ ತಗೊಳ್ತೀರಿ, ನಾವು ಇಂಥ ಕವಿ, ಆ ಕವಿಯ ಬಗ್ಗೆ ಅಧ್ಯಯನ ಆಗಿದ್ದರೆ ಆ ಕವಿಯ ಬಗ್ಗೆ ಏನೇನು ಅಧ್ಯಯನ ಆಗಿದೆ ಅಂತ ಒಂದು ಓದಿರ್ತದೆ. ಅಥವಾ ಅಧ್ಯಯನಕ್ಕೆ ಒಳಗಾಗದ ಒಂದು ಕವಿ ಇದ್ದಾನೆ ಅಂತಾದರೆ ಈಗಾಗಲೇ ಆಗಿರುವ ಒಂದು ಓದಿನ ಜ್ಞಾನದಲ್ಲಿ ಹೊಸ ಒಬ್ಬ ಕವಿ ಅಂತ ತಗೊಳ್ಬೋದು ನೀವು. ನಾನೇನು ಹೇಳ್ತೇನೆ ಅಂದರೆ, ಒಂದು ವಿಸ್ತಾರವಾದ ಓದಿನಿಂದ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟ ಓದಿನ ಕಡೆಗೆ, ಅಂದರೆ ವಿಸ್ತಾರವಾದ ಓದಿನಿಂದ ಆಳವಾದ ಅಧ್ಯಯನದ ಕಡೆಗೆ ನೀವು ಬರಬೇಕಾಗ್ತದೆ. ಸಂಶೋಧನೆಯಲ್ಲಿ ಪೂರ್ವ ತಯಾರಿ ಅಂದರೆ ಅದು, ಆಯಿತಾ. ಇದೆಲ್ಲ ಓದಿ ಆದ ಮೇಲೆ ಒಂದು ವಿಷಯ ಆಯ್ಕೆ ಅಂತ ಇಟ್ಟುಕೊಳ್ಳಿ. ಯಾವುದೋ ನಾನು ಜಾನಪದ ಆದರೆ ಒಂದು ವಿಷಯ ಆಯ್ಕೆ ಮಾಡಿಕೊಳ್ತೀರಿ. ಮಾಡಿಕೊಂಡ ಮೇಲೆ ವಿಸ್ತಾರ ಓದಾಯಿತು, ನಿರ್ದಿಷ್ಟ ಓದಾಯಿತು, ಒಂದು ವಿಷಯದ ಆಯ್ಕೆ ಅಂತ ನೀವು ಮಾಡಿಕೊಂಡ ಮೇಲೆ ಆ ವಿಷಯವನ್ನು ಒಂದು ಸಮಸ್ಯೆ ಮಾಡಬೇಕೀಗ. ನೀವು ಪ್ರಾಬ್ಲಮೆಟೈಸ್ ಒಂದು ವಿಷಯವನ್ನು ಸಮಸ್ಯೆ ಮಾಡಿಕೊಳ್ಳದೆ ಸಂಶೋಧನೆ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ನಿಮಗೆ ಆ ವಿಷಯ ಒಂದು ಸಮಸ್ಯೆಯಾಗಿ, ಒಂದು ಲೇಖನ ಬರಿಬೇಕಾದರೂ ಕೂಡ ಅದು ನಿಮಗೆ ಒಂದು ಸಮಸ್ಯೆಯಾಗಿ ಕಾಣಬೇಕು. ಸಮಸ್ಯೆ ನೀವು ಅದನ್ನು ಸಮಸ್ಯೆಯನ್ನಾಗಿ ಮಾಡಬೇಕೀಗ. ಸಮಸ್ಯೆಯನ್ನಾಗಿ ಹೇಗೆ ಮಾಡೋದು, ನಾನು ಆಗ ಹೇಳಿದೆ ನೋಡಿ. ನೀವು ಯಾವ ಇರುವ ಜ್ಞಾನವ ಅಥವಾ ಜ್ಞಾನವನ್ನು ವಿಸ್ತರಿಸ್ತೀರೋ, ಹೊಸತಾದ ಒಂದು ಜ್ಞಾನದ ಕಡೆಗೆ ಅದನ್ನು ತಿರಿತಾ ಇದ್ದೀರೋ ಅಂತ ನೀವು ಆಲೋಚನೆ ಮಾಡಿ ಅದನ್ನು ಒಂದು ಸಮಸ್ಯೆ, ಆ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ತಾನೇ ನೀವು ಸಂಶೋಧನೆ ಕೈಗೊಳ್ಳುವುದೀಗ. ಅದನ್ನು ಹೈಪೋಥೆಸಿಸ್ ಅಂತ ಹೇಳ್ತೇವೆ, ಪ್ರಮೇಯ ಅಂತ ಹೇಳ್ತೇವೆ ನಾವು. ಆ ಸಮಸ್ಯೆಯನ್ನು ಒಂದು ಪ್ರಮೇಯವಾಗಿ ರೂಪಿಸಿಕೊಳ್ಬೇಕೀಗ. ಈ ವಿಷಯ ನನಗೆ ಹೀಗೆ ಸಮಸ್ಯೆಯಾಗಿ ಕಾಣುತ್ತೆ. ಈಗ ಉದಾಹರಣೆಗೆ ಏನು ಹೇಳ್ತೇನೆ ನಾನು, ಒಟ್ಟಾರೆ ಒಂದೊಂದು ವಿಷಯ ಹೇಳುವುದು. ಈಗ ನಮ್ಮ ಕಡೆ ಭೂತಾರಾಧನೆ ಉಂಟೀಗ. ಭೂತಾರಾಧನೆಯ ಮೇಲೆ ಸುಮಾರು ವಿವೇಕರ ಥೀಸಿಸ್ ಬಂತು. ಅಂದರೆ ಅವರು ಪ್ರಾರ್ಥನಾ ಅಧ್ಯಯನ ಮಾಡಿದರು, ನಾನು ಆರಾಧನೆ ಅಧ್ಯಯನ ಮಾಡಿದೆ. ಕೆಲವರು ಒಂದೊಂದು ದೈವಗಳ ಬಗ್ಗೆ ಅಧ್ಯಯನ ಮಾಡಿದರು, ಕೋಟಿಚನ ಅಧ್ಯಯನ ಮಾಡಿದರು, ಸಿರಿಯ ಮೇಲೆ ಅಧ್ಯಯನ ಮಾಡಿದರು. ಆಮೇಲೆ ಪೂವಪ್ಪ ಕಣಿಯೂರು ದೈವಂಕುಳು ಅಧ್ಯಯನ ಮಾಡಿದರು. ಜನಪದ ಪ್ರಾರ್ಥನೆಗಳ ಮೇಲೆ ಲೋಕದೃಷ್ಟಿ ಅಂತ ರಾಜರ್ಷಿ ಅಧ್ಯಯನ ಮಾಡಿದರು. ಹೀಗೆಲ್ಲ ಅಧ್ಯಯನ ಮಾಡಿದರು. ಸಮಸ್ಯೆ ಏನು ಅಂತಂದರೆ, ಇಲ್ಲೆಲ್ಲ ವಿವೇಕರ ಥೀಸಿಸ್ ಓದುವ ಕಾಣ್ತದೆ. ಈಗ ಕಲ್ಲುರುಟಿ ಪಾಠದಲ್ಲಿ 12 ಉಲ್ಲೇಖಿಸ್ತಾರೆ ಅವರು. 12 ಪಾಠಾಂತರಗಳು ಅಂತ ಹೇಳ್ತಾರೆ. ಒಂದು ಅಧಿಕೃತ ಪಠ್ಯವನ್ನು ಕೊಡ್ತಾರೆ ಅಲ್ವಾ. ಅಧಿಕೃತ ಒಂದು ಪಠ್ಯ ಕೊಟ್ಟು ಚರ್ಚೆ ಮಾಡ್ತಾರೆ ಆ ಕಾಲಕ್ಕೆ. ಈಗ ನಿಮಗೆ ತಕ್ಷಣದ ಸಮಸ್ಯೆ ಬರಬೇಕು. ಈಗ ಒಂದು ಪಠ್ಯ ಮಾತ್ರ ಕೊಟ್ಟಿದ್ದರೆ ಉಳಿದ 12 ಪಠ್ಯಗಳು 11 ಪಠ್ಯಗಳು ಹೇಗಿರಬಹುದು? ಅವರು ಪಾಠ 1, ಪಾಠ 2, ಪಾಠ 3, ಪಾಠ 4, ಪಾಠ 5 ಕೊಡ್ತಾರೆ. ಅವರು ಆ ಕಾಲಕ್ಕೆ ಅವರ ಅಧ್ಯಯನಕ್ಕೆ ಬೇಕಾದ ಕ್ರಮಗಳನ್ನು ಬಳಸಿಕೊಂಡಿದ್ದಾರೆ. ಈಗ ನಮಗೆ ಕಾಣುತ್ತದೆ, ಈಗಿನ ಓದಿನಲ್ಲಿ ಒಂದು ಪಠ್ಯ ಅಂದರೆ ಒಂದು ಪ್ರಮುಖ ಪಠ್ಯವನ್ನು ಇಟ್ಟುಕೊಂಡು ಅಧ್ಯಯನ ಮಾಡ್ತಾರೆ. ಈಗ ನಮ್ಮ ತಿಳುವಳಿಕೆ ಈಗ ಹೇಗುಂಟು ಅಂದರೆ,
ಎಲ್ಲ ಪಠ್ಯಗಳು ಕೂಡ ಪ್ರಮುಖವೇ ಅಂತ ಆದರೆ, ಹಾಗಾದರೆ ವಿವೇಕರಿಗಳು ಪ್ರೊಫೆಸರ್ ಅವರು 12 ಪಠ್ಯಗಳಲ್ಲಿ, ಕಲ್ಕುಡನ 12 ಪಠ್ಯಗಳಲ್ಲಿ ಒಂದು ಪಠ್ಯವನ್ನು ಮಾತ್ರ ಅಧ್ಯಯನ ಮಾಡ್ತಾ ಅದನ್ನು ತೆಕ್ಕೊಂಡು ಹೇಳ್ತಾರೆ. ಆ ಬೇರೆ ಪಠ್ಯಗಳು ಸ್ವಲ್ಪ ಬೇರೆ ಬೇರೆ ಇದೆ ಅಂತ ಹೇಳಿಕೊಂಡು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅದ್ಭುತವಾದ ಒಂದು ಥೀಸಿಸನ್ನು ಅವರು ಕೊಡ್ತಾರೆ. ನಮಗೊಂದು ಪ್ರಶ್ನೆ ಕಾಡಿದರೆ, ಒಂದು ವೇಳೆ ಆ 12 ಪಠ್ಯಗಳನ್ನು ನಾನು ಹತ್ತಿರ ಇಟ್ಟುಕೊಂಡು ಅಧ್ಯಯನ ಮಾಡಿದರೆ, ಇದಕ್ಕಿಂತ ಈಗ ಅವರು ತಲುಪಿದ್ದಕ್ಕಿಂತ ಭಿನ್ನವಾಗಿ ಹೇಳುವುದಕ್ಕೆ ಸಾಧ್ಯ ಉಂಟೋ? ಇರಬಹುದೋ? ಇರಲಾರದೋ? ಅವರು ಹಾಗೆ ಮಾಡಿದ್ದರಿಂದ 12 ಪಠ್ಯಗಳ ವಿಭಿನ್ನ ಇದು ಬೇರೆ ಬೇರೆ ಅದರ ಟೆಕ್ಸ್ಚರ್ಗಳು ಇಲ್ಲ. ಇದು ನೋಡಿ, ಆ ಅಧ್ಯಯನವನ್ನು ನಾವು ಇನ್ನೊಂದು ವಿಸ್ತರಿಸುವ ಕ್ರಮ ಅದು. ಅವರು ಎಲ್ಲರಲ್ಲಿ ಒಂದು ಪ್ರಮುಖ ಪಠ್ಯ ಇಟ್ಟುಕೊಂಡು ಮಾಡಿದರೆ, ನಾವೀಗ 12 ಪಠ್ಯ ಇದು ಆಗಲಿಲ್ಲ, ಈಗಲೂ ಕೂಡ ಆಗಲಿಲ್ಲ ನಮ್ಮಲ್ಲಿ. ಸಿರಿಯ ಒಂದು 5-6 ಪಠ್ಯಗಳುಂಟು. ಗೋಪಾಲನಾಯಕನ ಪಠ್ಯ ಉಂಟು, ಸಾಂಶೆಟ್ಟಿಯ ಪಠ್ಯ ಉಂಟು, ರಾಮಕ್ಕ ಮುಗೇರ್ತಿಯ ಪಠ್ಯ ಉಂಟು, ಮತ್ತು ಯಾರದು ಕರ್ಗಿಶೆಡ್ತಿಯ ಪಠ್ಯ ಉಂಟು. 4-5 ಪಠ್ಯ ಉಂಟು ಸಿರಿದ್ದು. 5 ಪಠ್ಯಗಳುಂಟು. ಪುರುಷ ಪಠ್ಯ ಉಂಟು, ಮಹಿಳಾ ಪಠ್ಯ ಉಂಟು. ಇದು 5 ಪಠ್ಯಗಳನ್ನು ಎಲ್ಲರೂ ಒಂದೊಂದು ಪಠ್ಯ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಸಿರಿಲೋಕ ಅಂತ ಅಶೋಕ್ ಒಂದು ಒಳ್ಳೆಯ ಪುಸ್ತಕಕ್ಕೆ ತಂದರು. ಒಂದು ವೇಳೆ ಈ 5 ಪಠ್ಯಗಳನ್ನು ಒಟ್ಟಿಗಿಟ್ಟುಕೊಂಡು ಕಂಪ್ಯಾರಿಟಿವ್, ಒಂದು ತೌಲನಿಕ, ನನ್ನದು ತೌಲನಿಕ ವಿಧಾನ. ಈ 5 ಪಠ್ಯಗಳನ್ನು ನಾನು ತೌಲನಿಕವಾಗಿ ನನ್ನ ಅಷ್ಟೇ, ಅದು ಇಲ್ಲಿ ಹೀಗುಂಟು, ಇಲ್ಲಿ ಹೀಗುಂಟು, ಇದು ಇಲ್ಲಿ ಮಿಸ್ಸಿಂಗ್, ಇದಿಲ್ಲಿ ಎಡಿಷನ್, ಈ ಭಾಗ ಇಲ್ಲಿ ಉಂಟು, ಇಲ್ಲಿ ಇಲ್ಲ. ಈ ಮಿಸ್ಸಿಂಗ್ ಆ್ಯಂಡ್ ಎಡಿಷನ್ ಯಾಕೆ ಬರ್ತದೆ? ಇದನ್ನೇ ಕಾರಣಗಳನ್ನು ಶೋಧಿಸ್ತಾ ಹೋಗೋದು. ಇದಕ್ಕೆ ಸಂದರ್ಭ ಕಾರಣವೋ, ಗಾಯಕನ ಬೇರೆ ಅದು ಕಾರಣವೋ, ಅವನ ಲಿಂಗ ಗಂಡ ಹೆಣ್ಣು ಎನ್ನುವುದು ಕಾರಣವೋ, ಸಾಮಾಜಿಕ ಸನ್ನಿವೇಶಗಳು ಕಾರಣವೋ ಅಂತ ಶೋಧಿಸ್ತಾ ಹೋಗುವುದು. ನಾನು ಹೇಳುವುದು ಆಗ ಏನು ಈಗ ಇಲ್ಲದೊಂದು ಸಮಸ್ಯೆಯಾಗಿ ನಮಗೆ ಕಾಡ್ತದೆ ಅಂತ ಹೇಳೋದು. ಯಾವಾಗಲೂ ಸಮಸ್ಯೆ ಇಲ್ಲದೆ ಸಂಶೋಧನೆಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಾನು ಭೂತಾರಾಧನೆಯ ಆರಾಧನೆ ಅಂತ ಮಾಡಿದೆ. ಬಣ್ಣ, ಕುಣಿತ, ವೇಷಭೂಷಣ, ಸಂಗೀತ ಹೇಳೋದು ಥಿಯಾಟ್ರಿಕಲ್, ಒಂದು ರಂಗಭೂಮಿಯಾಗಿ ಭೂತಾರಾಧನೆ ಹೇಗೆ ಕೆಲಸ ಮಾಡ್ತದೆ ಅಂತ ತುಂಬ ಜನರಲ್ ಸ್ಟಡಿ ಅದು, ಆರಂಭದ ಸ್ಟಡಿ ಅದು. ತುಂಬ ತುಂಬ ಒಂದರ್ಥ ಪ್ರಾಥಮಿಕ 20 ವರ್ಷಗಳ ಹಿಂದಿನ ಅಧ್ಯಯನ ಅದು. ಈಗ ಕಾಣ್ತದೆ, ಅಥವಾ ಆಮೇಲಿನ ನೋಡಿದರೆ ನೀವು, ಹೀಗಲ್ಲ ಇದು. ಈ ಭೂತದ ಆರಾಧನೆಯ ಸ್ವರೂಪಕ್ಕೂ ಪಾಡ್ದನಕ್ಕೂ ಇರುವ ಸಂಬಂಧ ಏನು? ಈ ಆರಾಧನೆಗೂ ಕಲಾವಿದರಿಗೂ ಇರುವ ಸಂಬಂಧ ಏನು? ಬರೇ ಒಂದು ಆರಾಧನೆಯನ್ನು ಆ ಕಲಾವಿದರು ಪರವ ಪಂಬದ ನಲಿಕೆಯಲ್ಲಿದ್ದಾರಲ್ಲ, ಅವರು ಯಾಕೆ ಕಟ್ಟಿ ಬೆಳೆಸ್ತಾ ಬಂದರು? ಒಂದು ಸಮಾಜಶಾಸ್ತ್ರೀಯ ಶಕ್ತಿಗಳಿರೋ ಸೋಷಿಯಲಾಜಿಕಲ್ ಫೋರ್ಸಸ್ ಏನು? ನಮಗದು ಆರಾಧನೆ ಭೂತ, ನಾವು ಕೈ ಮುಗಿತೇವೆ. ಆ ಕಟ್ಟುವ ಕಲಾವಿದರಿಗೆ, ಆ ಪರಂಪರೆಯ ಅಧಿಕೃತ ಒಡೆಯರಿಗೆ ಅದು ನಮ್ಮ ಹಾಗೆ ಒಂದು ಕೈ ಮುಗಿಯುವ ರಂಗಭೂಮಿಯೋ ಅಥವಾ ಅದು ಹೊಟ್ಟೆಪಾಡಿನ ಪ್ರಶ್ನೆಯೋ? ಕೆಲವು ಪ್ರಶ್ನೆಗಳನ್ನು ಕೇಳುವುದು ಒಂದು ಸಮಾಜಶಾಸ್ತ್ರೀಯ ನೆಲೆಯಿಂದ. ಈಗ ನಾನು ಹೋಗುವುದು ಒಂದು ರಂಗಭೂಮಿ ನೆಲೆಯಿಂದ, ಅದನ್ನೇ ಒಂದು ಸಮಾಜಶಾಸ್ತ್ರೀಯ ನೆಲೆಯಿಂದ ನೀವು ಅಲ್ಲಿಗೆ ಹೋದರೆ ಪ್ರಶ್ನೆ ಆಗೋದು ನೋಡಿ. ಆಗ ಅದರ ಸ್ವರೂಪ ಹೇಗಿರ್ಬೋದು? ನಮಗೆ ಆರಾಧನೆ ಅಂದರೆ ಅವರಿಗದು ಬದುಕಿನ ಪ್ರಶ್ನೆಯೋ, ಪ್ರತಿಭಟನೆಯ ಸ್ವರೂಪವೋ? ನೋಡಿ, ಇಡೀ ರಂಗಭೂಮಿಯಲ್ಲಿ ಒಂದು ಪ್ರತಿಭಟನೆ ಇದ್ದರೆ ಆ ಪ್ರತಿಭಟನೆಗಳು ಹೇಗೆ ಹೇಗೆ ವ್ಯಕ್ತ ಆಗ್ತವೆ ಅಂತ ಹೋಗುವಾಗ ನಿಮಗೆ ನಾನು ಹೇಳಿದ್ದು, ಪ್ರೊಫೆಸರ್ ಹೇಳಿದ್ದು ನಮಗೆ ಮುಖ್ಯ ಅಂತ ಕಂಡರೂ ಕೂಡ ಇಲ್ಲ, ಅದರಲ್ಲಿ ಇನ್ನೂ ಕೆಲವು ಸಮಸ್ಯೆಗಳಿವೆ ಅಂತ ಅನಿಸೋದು. ಭೂತಾರಾಧನೆಯಲ್ಲಿ ಇನ್ನೂ ಕೆಲವು ಸಮಸ್ಯೆಗಳಿವೆ, ಸಿರಿ ಆರಾಧನೆಯಲ್ಲಿ ಇನ್ನೂ ಕೆಲವು ಸಮಸ್ಯೆಗಳುಂಟು, ಅದು ಹೀಗೆ ಹೇಳುವಷ್ಟಲ್ಲ ಅಂತ. ಸಮಸ್ಯೆ ಅಂದರೆ ಹೀಗೆ ಸಮಸ್ಯೆಗಳು ಉಂಟು ಅಂತ. ಅದು ಯಾವುದೇ ಒಂದು ಸಾಹಿತ್ಯ ವಿಷಯಕ್ಕೂ ಕೂಡ ತಗೊಳ್ಳಿಕ್ಕೆ ಆಗ್ತದೆ ನಮಗೆ. ಇದರಲ್ಲಿ ಹೀಗೆ ಹೇಳಲಾಗಿದೆ, ಬಟ್ ಆಗಲ್ಲ, ಅದರಲ್ಲಿ ಕೆಲವು ಸಮಸ್ಯೆಗಳು ಉಂಟು. ಸೊ ನಿಮ್ಮ ಸಮಸ್ಯೆಗಳು ನಿಮ್ಮ ಸಂಶೋಧನೆಯಲ್ಲಿ ಒಮ್ಮೆ ಅಂದಾಜಾದರೆ ನೀವು 2ನೇ ಹಂತಕ್ಕೆ ಹೋಗ್ತೀರಿ. ಈಗ ಇಷ್ಟಾಯ್ತಲ್ಲ, ಓದು, ಆಳವಾದ ಓದು, ಇದೆಲ್ಲ ಆಯ್ತಲ್ಲ.
ಎರಡನೇ ಹಂತ ಯಾವುದು ಅಂದರೆ, ಈಗ ಈ ಸಮಸ್ಯೆ ಉಂಟಲ್ಲ, ಇದನ್ನು ನಾನು ಇದಕ್ಕೆ ಮುಖಾಮುಖಿಯಾಗುವ ಬಗೆ ಹೇಗೆ ಅಂದರೆ ಅಧ್ಯಯನದ ವಿಧಾನ ಅಂತ ಹೇಳುದು ನಾವು. ಈ ಸಮಸ್ಯೆಯನ್ನು ನಾನು ಯಾವ ವಿಧಾನದ ಮೂಲಕ ಈಗ ಎದುರಿಸಬೇಕು? ವಿಧಾನಗಳು ಬೇರೆ ಬೇರೆ ಉಂಟು. ಈಗ ಥಿಯರೀಸ್ ಅಂತ ಹೇಳ್ತೇವೆ ನಾವು. ಸಾಹಿತ್ಯ ವಿಮರ್ಶೆಯಲ್ಲಿ ಬೇರೆ ಬೇರೆ ವಿಧಾನಗಳು ಉಂಟು. ಹಾಗಾಗಿ ಸಂಶೋಧನೆಯಲ್ಲಿ ಸ್ವಲ್ಪ ಸೈದ್ಧಾಂತಿಕ ತಿಳುವಳಿಕೆ ಉಂಟಲ್ಲ, ಅದು ಬಹಳ ಟೂಲ್ಸ್ ಹೇಳ್ತಾರದು ಇದು, ಅಥವಾ ಸೈದ್ಧಾಂತಿಕ ವಿಧಾನಗಳು, ಥಿಯರೀಸ್. ಜಾನಪದದಲ್ಲಿ ತುಂಬ ವಿಧಾನಗಳುಂಟು. ನಾನು ಯಾವ ವಿಧಾನವನ್ನು ಇಟ್ಟುಕೊಂಡು ಹೋದರೆ ಈ ಸಮಸ್ಯೆಯನ್ನು ನನಗೆ ಅದನ್ನು ಬಿಡಿಸಿ ನೋಡಲಿಕ್ಕೆ ಸಾಧ್ಯ ಆಗಬಹುದು. ಸೊ ಅಧ್ಯಯನದ ವಿಧಾನವೊಂದನ್ನು ರೂಪಿಸಿಕೊಳ್ಳಬೇಕು. ಸಾಮಾನ್ಯವಾಗಿ ಅಧ್ಯಯನದ ವಿಷಯಕ್ಕೂ ಅಧ್ಯಯನದ ವಿಧಾನಕ್ಕೂ ಒಂದು ಸಂಬಂಧ ಇರ್ತದೆ, ತಾರ್ಕಿಕ ಸಂಬಂಧ ಇರ್ತದೆ. ಸಾಧಾರಣವಾಗಿ ಒಂದು ಅಧ್ಯಯನದ ವಿಷಯ ಖಚಿತವಾದ ಕೂಡಲೇ ಆ ವಿಷಯಕ್ಕೆ ಅನುಗುಣವಾದ ಹೆಚ್ಚು ಉಪಯುಕ್ತವಾದ ಒಂದು ವಿಧಾನ ತನ್ನಿಂತಾನೆ ಅಲ್ಲ, ಅದನ್ನು ರೂಪಿಸಿಕೊಳ್ಬೇಕಾಗುತ್ತೆ. ನಾವು ಸೈದ್ಧಾಂತಿಕ ನಿಲುವುಗಳನ್ನು ನಾವು ಮಾಡಿಕೊಂಡು ಇದರ ಜೊತೆಗೇನೆ ಎರಡನೇ ಹಂತಕ್ಕಾಗುವಾಗ ನಾವು ನನ್ನ ಅಧ್ಯಯನದ ವ್ಯಾಪ್ತಿ ಎಷ್ಟು, ನಾನು ಎಷ್ಟು ಅಧ್ಯಾಯಗಳಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಬೇಕು, ಇದೆಲ್ಲ ಟೆಂಟೇಟಿವ್. ಇದು ಒಂದು ಲೇಖನ ಬರೆದನ್ನು ವಿವರಿಸಿ, ನಾನು ಹೀಗೆ ಒಂದು ಲೇಖನ ಬರಿಬೇಕಾದ್ರೂ ಹೀಗೆ ಅದರ ಪ್ರಸ್ತಾವನೆ ಎಷ್ಟು ಬರೀಬೇಕು, ನನ್ನ ವಿಷಯ ಎಷ್ಟು ಕೊಡಬೇಕು, ವಿಶ್ಲೇಷಣೆ. ಸ್ಥೂಲವಾಗಿ 3 ಭಾಗಗಳು, ಒಂದು ಪ್ರಬಂಧದಲ್ಲಾಗಲಿ ಒಂದು ಲೇಖನದಲ್ಲಾಗಲಿ ಇರುವುದು. ಒಂದು ವಿಷಯ ಪ್ರವೇಶ ಹೇಳ್ತೇವೆ ನಾವು, ನಾನು ಈ ಲೇಖನದಲ್ಲಿ ಏನು ಮಾಡಲಿಕ್ಕೆ ಬಯಸುತ್ತೇನೆ ಒಂದು. ಎರಡನೇ ಭಾಗದಲ್ಲಿ ನಾನು ಈ ಲೇಖನದಲ್ಲಿ ಯಾವ ಮಾಹಿತಿಗಳನ್ನು ಬಳಸಿಕೊಳ್ತಾ ಇದ್ದೇನೆ. ಮೂರನೇ ಭಾಗದಲ್ಲಿ ಅದು ಮಾಹಿತಿಗಳು ಮಾತ್ರ. ಮೂರನೇ ಭಾಗದಲ್ಲಿ ಆ ಮಾಹಿತಿಗಳ ವಿಶ್ಲೇಷಣೆ ಇರ್ತದೆ. ಒಂದು ಅಧ್ಯಯನದ ಉದ್ದೇಶ, ಮಾಹಿತಿ ಶರೀರ, ಮಾಹಿತಿಗಳ ವಿಶ್ಲೇಷಣೆ, 4ನೇದು ಫಲಿತಗಳು. ಈ ವಿಶ್ಲೇಷಣೆ ಮೂಲಕ ನಾನು ಇಷ್ಟು ವಿಷಯಗಳನ್ನು ಕಂಡುಕೊಂಡಿದ್ದೇನೆ ಅಂತ. ಇದು ಒಂದು ಲೇಖನಕ್ಕೆ. ಸಂಶೋಧನಾ ಪ್ರಬಂಧಕ್ಕಾಗುವ ಪ್ರತಿ ಅಧ್ಯಾಯಗಳಲ್ಲಿ ಹೀಗೇ ಬರ್ತದೆ. ನೀವು ಅಧ್ಯಾಯಗಳನ್ನು ರೂಪಿಸಿಕೊಳ್ಳುವಾಗ ಒಂದು ಅಧ್ಯಾಯದಿಂದ ಮತ್ತೊಂದು ಅಧ್ಯಾಯಕ್ಕೆ ನಿಮ್ಮ ಅಧ್ಯಯನ ಸೂಕ್ಷ್ಮಗೊಳ್ತಾ ಹೋಗಬೇಕದು, ರಿಪೀಟ್ ಆಗಬಾರದು. ಒಂದು ಅಧ್ಯಾಯದಲ್ಲಿ ಈ ವಿಷಯ ಚರ್ಚೆ ಮಾಡಿದರೆ ಅದರ ಇನ್ನೊಂದು ಮಗ್ಗುಲನ್ನು ಇನ್ನೊಂದು ಅಧ್ಯಾಯದಲ್ಲಿ, ಅಂದರೆ ಥೀಸಿಸ್ ಶುಡ್ ಡೆವಲಪ್ ಅಂತ ಹೇಳೋದು ನಾವು. ಓದ್ತಾ ಹೋದ ಹಾಗೆಯೇ ಅದು ಡೆವಲಪ್ ಆಗ್ತಾ ಹೋಗಬೇಕು, ರಿಪೀಟ್ ಆಗ್ತಾ ಹೋಗುವುದಲ್ಲ ಸಂಶೋಧನೆ. ಅದು ಬೋರ್ ಆಗ್ತದೆ, ಇದೆಂತ ಹೇಳ್ತಾ ಇದ್ದಾನೆ ಅಂತ. ಹಾಗಾಗಿ ಯಾವಾಗಲೂ ಕೂಡ ಅಧ್ಯಾಯ ರೂಪಿಸುವಾಗ ಆ ಥೀಸಿಸ್ಸಿನ ಬೆಳವಣಿಗೆ ಇದ್ದರೆ ಬಹಳ ಚಂದ. ಯಾವಾಗಲೂ ಕೂಡ ನೆಕ್ಸ್ಟ್ ಚಾಪ್ಟರ್ ಹೇಳ್ತಾರೆ ನೋಡಿ, ಇದು ಮುಂದಿನ ಅಧ್ಯಾಯದಲ್ಲಿ ಚರ್ಚೆನೆ, ಇದು ಇನ್ನೊಂದು ಇಂಥ ಅಧ್ಯಾಯದಲ್ಲಿ ಮುಂದಿನದಲ್ಲಿ ಬರ್ತದೆ ಅಂತ. ಇಲ್ಲಿ ಎಷ್ಟು ಬೇಕು ಅಷ್ಟನ್ನು ಹೇಳಿ ಮುಂದಿನ ಅಧ್ಯಾಯಕ್ಕೆ ಹೋಗುವಂಥದ್ದು. ಹಾಗಾಗಿ ನೀವು ಮಾಹಿತಿಗಳ ಸಂಗ್ರಹ ಮಾಡುವುದು, ಆಕರಗಳ ಬಳಕೆ ಎಲ್ಲ ಎಲ್ಲೆಲ್ಲಿ ಸಿಗ್ತದೆ ಅಂತ ಕ್ಷೇತ್ರ ಕಾರ್ಯ, ಗ್ರಂಥಾಲಯ ಅದೆಲ್ಲ ಮಾಡಿಕೊಂಡು ಒಂದು ಮಾಹಿತಿ ಶರೀರವನ್ನು ನಿರ್ಮಾಣ ಮಾಡಿಕೊಳ್ಬೇಕೀಗ. ಬಾಡಿ ಆಫ್ ಇನ್ಫಾರ್ಮೇಷನ್ ಹೇಳ್ತೇವೆ. ಯಾವುದೇ ಒಂದು ಪ್ರಬಂಧಕ್ಕೆ ಒಂದು ಮಾಹಿತಿ ಶರೀರ ಅಂತ ಬೇಕು, ಸರಿಯಾದ ಮಾಹಿತಿ ಶರೀರ. ಆ ಮಾಹಿತಿ ಶರೀರವನ್ನು ಆಧರಿಸಿಯೇ ನನ್ನ ವಿಶ್ಲೇಷಣೆ ಇರುವುದು. ನಾಳೆ ಪ್ರಶ್ನೆ ಕೇಳುವುದು ಕೂಡ ಹಾಗೆ, ಸರ್ ನಾನು ಈ ಮಾಹಿತಿ ಶರೀರ ಇಟ್ಟುಕೊಂಡು ನಾನು ಈ ಚರ್ಚೆಯನ್ನು ಮಾಡಿದ್ದೇನೆ ಕೇಳ್ಬೋದು. ಇನ್ನೊಂದು ಯಾಕೆ ಅದನ್ನು ಇಟ್ಟುಕೊಂಡು ನಾನು ಅದನ್ನು ಬಳಸಿಕೊಳ್ಳಿ, ನಾನು ಇಷ್ಟೇ ಇಟ್ಟುಕೊಂಡದ್ದು ಅಂತ. ಸೊ ಮಾಹಿತಿ ಶರೀರ, ನೀವು ವಿಶ್ಲೇಷಣೆ ಮಾಡುವ ಮಾಹಿತಿ ಶರೀರ ಯಾವುದು, ಯಾವ ಮಾಹಿತಿಗಳನ್ನು ಇಟ್ಟುಕೊಂಡು ನೀವು ಮಾತಾಡ್ತಾ ಇದ್ದೀರಿ. ಸೊ ಮಾಹಿತಿ ಶರೀರ ಆದ ಮೇಲೆ ಮತ್ತೆ ವಿಶ್ಲೇಷಣೆ. ನೋಡಿ, ನಾನು ಹೇಳಿದೆ ಮಹಾಪ್ರಬಂಧ ಅಲ್ಲಾಗೋ ಪ್ರತಿ ಅಧ್ಯಾಯದಲ್ಲಿ ಒಂದು ಮಾಹಿತಿ ಶರೀರ ವಿಶ್ಲೇಷಣೆ ಇರ್ತದೆ. ಲೇಖನದಲ್ಲಿ ಒಟ್ಟಿಗೆ ಮುಗೀತು. ಒಂದು 6 ಚಾಪ್ಟರ್ ಇದ್ದರೆ 7ನೇ ಚಾಪ್ಟರ್ ನಾವು ಫಲಿತಗಳು ಅಂತ ಕೊಡ್ತೇವೆ. ಅಂದರೆ ಪ್ರತಿ ಅಧ್ಯಾಯದ ಕೊನೆಗೆ ನೀವು ಏನು ಕಂಡುಕೊಂಡಿದ್ದೀರಿ ಅದನ್ನೆಲ್ಲ ಒಟ್ಟಿಗೆ ಕೊನೆಯ ಸಮಾರೋಪದಲ್ಲಿ ತರ್ತಾ ಇದ್ದೀರಿ. ವಾಸ್ತವಿಕವಾಗಿ ಸಮಾರೋಪ ನನ್ನ ತಿಳುವಳಿಕೆ ಹಾಗೆ ಇರಲೇಬೇಕು ಅಂತ ಏನಿಲ್ಲ. ಹೇಗೆ ಅಂದರೆ ಈಗ ಒಟ್ಟು 6 ಚಾಪ್ಟರ್ಸ್ ಇದ್ದರೆ, ಒಂದು ಆರಂಭದ್ದು ಬಿಡಿ, ಮತ್ತು 2, 3, 4, 5 ಈ 4 ಚಾಪ್ಟರ್ಗಳಲ್ಲಿ ಪ್ರತಿ ಅಧ್ಯಾಯದ ಕೊನೆಗೊಂದು ಆ ಅಧ್ಯಾಯದ ಫಲಿತಗಳಿರ್ತದೆ. ಆ ಅಧ್ಯಾಯದ ಫಲಿತಗಳನ್ನು ಇಟ್ಟುಕೊಂಡೇ ನೀವು ಕೊನೆಯ ಸಮಾರೋಪದ ಚಾಪ್ಟರ್ನ ನೀವು ಬರೆಯುವಂಥದ್ದು. ಹಾಗಾಗಿ ಈ
ಪ್ರತಿ ಅಧ್ಯಾಯದಲ್ಲಿಯೂ ನೀವು ಒಂದು ಫಲಿತಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆದರೆ 6-7 ಅಧ್ಯಾಯಗಳ ನಂತರ ಒಂದು ಸರಿಯಾದ ಫಲಿತಗಳ ಒಂದು ಅಧ್ಯಾಯ ನಿಮ್ಮ ಕೈಗೆ ಸಿಗುತ್ತದೆ. ಒಂದು ನೆನಪಿಟ್ಟುಕೊಳ್ಳಿ, ಇದು ವ್ಯಾವಹಾರಿಕವಾದ ವಿಷಯ ಹೌದು. ಒಂದು ಥೀಸಿಸನ್ನು ನೀವು ಬರೆದಾಗ ಸಾಮಾನ್ಯವಾಗಿ ಪ್ರಕಟ ಆದ ಮೇಲೆ ಅದನ್ನೆಲ್ಲ ವಿವರವಾಗಿ ಓದಬಹುದು. ಒಂದು ಮೌಲ್ಯಮಾಪನ ಮಾಡೋದು ವ್ಯಾವಹಾರಿಕ ಪ್ರಶ್ನೆ. ಇದು ಮೌಲ್ಯಮಾಪನ ಮಾಡುವವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಆರಂಭದ ಒಂದು ಉದ್ದೇಶ ಪ್ರಮೇಯಗಳನ್ನು ನೋಡ್ತಾರೆ, ಆಮೇಲೆ ನಿಮ್ಮ ಮಾಹಿತಿಶರ ಮೇಲೆ ಕಣ್ಣಾಡಿಸ್ತಾರೆ. ಬಹಳ ಗಮನ ಇಟ್ಟು ನೋಡಿದವರು ನಿಮ್ಮ ಫಲಿತಗಳು ಹೇಗುಂಟು ಅಂತ, ನಿಮ್ಮ ಫೈಂಡಿಂಗ್ಸ್ ಏನು ಈ ಥೀಸಿಸ್ನಲ್ಲಿ. ಆ ಫೈಂಡಿಂಗ್ಸ್ ಅವರಿಗೆ ಬಹಳ ಇಂಪ್ರೆಸಿವ್ ಆದರೆ ಅದಕ್ಕೆ ಒಳಗೆ ಬೇಕಾದಷ್ಟು ಉಂಟೋ ಅಂತ ನೋಡ್ತಾರೆ, ಮಾಹಿತಿಗಳನ್ನು ನೋಡ್ತಾ ಹೋಗ್ತಾರೆ. ಅವರು ಅನುಕ್ರಮಗೆ ಏನು ಓದಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಥೀಸಿನ ಫಲಿತ ನೋಡುವಾಗಲೇ ಗೊತ್ತಾಗುತ್ತೆ ಇದು ಇಂಪ್ರೆಸಿವ್ ಆದ ಒಂದು ಫಲಿತಗಳಿಗೆ ಕುತೂಹಲ ಅಂತ ಇಟ್ಟುಕೊಳ್ಬೇಕಾರೆ ತುಂಬ ಆಸಕ್ತಿಯ ಫಲಿತಗಳನ್ನು ಕೊಡ್ತಾ ಇದ್ದಾರೆ ಇವರು. ಹಾಗಾದರೆ ಈ ಥೀಸಿಸ್ ಒಳಗಡೆ ಅದಕ್ಕೆ ತಕ್ಕುದಾದ ಮಾಹಿತಿಗಳ ಸಪೋರ್ಟ್ ಉಂಟು ಅಂತ. ಮಾಹಿತಿಗಳ ಸಪೋರ್ಟ್ ಬೇಕು ಯಾವಾಗಲೂ ಕೂಡ ಫಲಿತಗಳನ್ನು ಕೊಡುವುದಕ್ಕೆ ಅಂತ. ಇಷ್ಟೆಲ್ಲ ಆದ ಮೇಲೆಯೂ ಕೂಡ ಒಂದು ಪ್ರಬಂಧವನ್ನು ಬರಿಬೇಕಾದ್ರೆ ವಿಧಿವಿಧಾನಗಳು ಅಂತ ಉಂಟು. ಅದು ಸಾಮಾನ್ಯವಾಗಿ ನೀವು ಮಾಡ್ತಾರೆ. ಅದರ ಭಾಷೆ ಹೇಗಿರಬೇಕು ಅಂತಂದರೆ, ಬೆಳಕು ಅಂದರೆ ಬೆಳಕು ಅಂತ ಮಿರಿ 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 ಬೆಳಗುವ ಬೆಳಕು ಅಂತ ಹೇಳುವ ಕ್ರಮ ಇಲ್ಲ. ಸೂಜಿ ಅಂದರೆ ಅದು ಚುಪ್ಪು ಚುಪ್ಪು ಅಂತ ಹೇಳಬೇಕಾಗಿಲ್ಲ. ಸೂಜಿ ಅಂದರೆ ಸೂಜಿ, ನೂಲು ಅಂದರೆ ನೂಲು, ನೀರು ಅಂದರೆ ನೀರು, ಬೆಂಕಿ ಅಂದರೆ ಬೆಂಕಿ. ಅದಕ್ಕೆ ನೀವು ವಿಶೇಷಣಗಳನ್ನು ಹಾಕಬಾರದು ಅಂತ ಅಂದರೆ ಭಾಷೆ ನಿರಾಡಂಬರವಾಗಿರಬೇಕು. ಇದು ಅಂದರೆ ತುಂಬ ಸೃಜನಶೀಲವಾದ ಒಂದು ಆಲಂಕಾರಿಕ ಭಾಷೆಗಳನ್ನೆಲ್ಲ, ಅಂದರೆ ಕಾರಣ ಇಷ್ಟೇ, ಮಹಾಪ್ರಬಂಧದ ಬರವಣಿಗೆಯಲ್ಲಿ ಸಂದಿಗ್ಧತೆಗಳಿರಬಾರದು ಎನ್ನುವ ಕಾರಣಕ್ಕೆ ಅದನ್ನು ಹೇಳುವುದಷ್ಟೇ. ನೀವು ಖಚಿತವಾಗಿ ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಅದು ಬಿಟ್ಟು ಸ್ಪಷ್ಟವಾಗುವುದಿಲ್ಲ, ವಾಕ್ಯ ರಚನೆಗಳು ಸರಿ ಇಲ್ಲ, ಅದೆಲ್ಲ ಆದರೆ ಅಷ್ಟು ಒಳ್ಳೆಯ ಬರವಣಿಗೆ ಅಲ್ಲ ಅಂತ ಹೇಳೋದು. ಅದು ಅಭ್ಯಾಸದ ಮೇಲೆ ಬರೆದು ಅಭ್ಯಾಸದ ಮೇಲೆ ಮಾಡಿಕೊಳ್ಳಬೇಕಷ್ಟೇ. ಆಮೇಲೆ ಟಿಪ್ಪಣಿಗಳನ್ನು ಅಡಿ ಟಿಪ್ಪಣಿ ಅಂತ ಉಂಟು, ಕೊನೆ ಟಿಪ್ಪಣಿ, ಅದೆಲ್ಲ ವಿಧಿವಿಧಾನಗಳು. ಒಂದು ಒಳ್ಳೆಯ ಪ್ರಬಂಧದಲ್ಲಿ ಅನುಸರಿಸಲೇಬೇಕಾದ ಅಂಶಗಳು. ಕಾಗುಣಿ ತಪ್ಪುಗಳಿರಬಾರ್ದು. ಈಗ ಹೇಳ್ತಾರೆ, ತಮಾಷೆ ಉಂಟು, ಅದು ಯಾಕೆ ಕಾಗುಣಿ ತಪ್ಪಾಗಿದೆ ಅಂದರೆ, ಸರ್ ಅದು ನಾವೆಲ್ಲ ಟೈಪ್ ಮಾಡಿದ್ದು ಅಂತ. ಅಂದರೆ ಯಾರನ್ನು ಹೇಳಬೇಕು, ಆ ಟೈಪ್ ಮಾಡಿದನೊಬ್ಬ ಇದ್ದಾನಲ್ಲ, ಎಲ್ಲೋ ಯಾರೋ ಟೈಪ್ ಮಾಡಿದರೆ ಅವ ತಪ್ಪು ಮಾಡಿದ್ದಾನೆ ಸರ್ ಅಂತ. ನಾವು ಯಾರು ಮಾಡಿದ್ರು ನೀವಲ್ವ. ಹಾಗಾಗಿ ಅದೆಲ್ಲ ಹಾರಿಕೆಯ ಮತ್ತು ಅಸಡ್ಡೆಯ ಉತ್ತರ ಆಗುತ್ತದೆ. ನನ್ನ ಲೆಕ್ಕದಲ್ಲಿ ಪ್ರಬಂಧದಲ್ಲಿ ತಪ್ಪುಗಳಿರಬಾರ್ದು, ವಾಕ್ಯ ತಪ್ಪುಗಳಿರಬಾರ್ದು, ಅಕ್ಷರ ತಪ್ಪುಗಳಿರಬಾರ್ದು, ವಿಷಯಗಳ ಸ್ಪಷ್ಟ ಖಚಿತವಾದ ಮಂಡನೆ ಇರಬೇಕಾಗುತ್ತೆ. ಆಮೇಲೆ ಕೆಲವು ನಿಯಮಗಳುಂಟು, ಬೇರೆಯವರ ವಾಕ್ಯ ಹೇಗೆ ಉದ್ಧರಿಸಬೇಕು ಎನ್ನುವ ಕ್ರಮಗಳೆಲ್ಲ ಉಂಟು. ಬೇಕಾದ್ರೆ ನಾಳೊಂದು 2 ಮಾತು ಅದನ್ನು ಹೇಳಿ 1, 2, 3 ಸಂಗತಿಗಳನ್ನು ಈಗಿನ ಸಂಶೋಧನೆಯಲ್ಲಿ ನಾವು ಈಗಿನ ಸಂಶೋಧನೆಯಲ್ಲಿ ನಾವು ಹೀಗೆ ಮಾಡಿದರೆ ಹೇಗೆ ಅಂತ 1-2 ನನ್ನ ಹತ್ರ ಸೂಚನೆಗಳುಂಟು. ಹೀಗೆ ಮಾಡಿದರೆ ಹೇಗೆ ಸಂಶೋಧನೆ ಏನಾಗಬಹುದು. ಉದಾಹರಣೆಗೆ ಒಂದು ಸಮುದಾಯದ ಸೃಷ್ಟಿ, ಅದನ್ನು ನಾಳೆ ವಿಸ್ತರಿಸ್ತೇನೆ ನಾನು. ಈಗ ಭೂತಾರಾಧನೆ ಅಂತ ಒಂದು ಉಂಟು ಅಂತ ಇಟ್ಟುಕೊಳ್ಳುವ, ಒಂದು ಉಂಟು. ವಿಜ್ಞಾನದಲ್ಲಿ ಒಂದು ಕ್ರಮ ಉಂಟು. ಒಂದು ಪ್ರಾಜೆಕ್ಟ್ ಅಂತ ತೆಕ್ಕೊಂಡ್ರೆ ಅವರು ಒಂದು ಪ್ರಾಜೆಕ್ಟ್ನಲ್ಲಿ 3-4 ಥೀಸಿಸ್ ಬರ್ತದೆ. ನೋಡಿ, ನೀವು ಸೈನ್ಸಲ್ಲಿ ಕೇಳಿ, ಒಂದು ಪ್ರಾಜೆಕ್ಟಲ್ಲಿ 3-4 ಥೀಸಿಸ್ ಬರೀತಾರೆ. ನನಗೆ ಕಾಣೋದು, ನಾವು ಯಾಕೆ ಹ್ಯುಮ್ಯಾನಿಟೀಸಲ್ಲಿ ಮಾಡಬಾರ್ದು ಇದನ್ನು ಅಂತ. ಉದಾಹರಣೆಗೆ ನಮ್ಮ ಕರಾವಳಿಯ ರಂಗಭೂಮಿ ಅಂತ ತಗೊಳ್ತಾ ಭೂತಾರಾಧನೆ ತಗೊಳ್ಳೋದು ಅಲ್ವಾ. ಅದರಲ್ಲಿ ಸುಮಾರು ಅಂಶಗಳುಂಟು. ಅದನ್ನು ಕಲೆಯ ದೃಷ್ಟಿಯಿಂದ ನೋಡುವಂಥದ್ದು, ಆಚರಣೆ ದೃಷ್ಟಿಯಿಂದ ನೋಡುವಂಥದ್ದು, ಸಮಾಜಶಾಸ್ತ್ರೀಯ ನೋಡುವಂಥದ್ದು, ಲಿಟರರಿ ಪರ್ಸ್ಪೆಕ್ಟಿವ್ನ ನೋಡುವಂಥದ್ದು, ಬೇರೆ ಬೇರೆ ಉಂಟು. ಒಂದು ಸಾಮುದಾಯಿಕ ಸೃಷ್ಟಿಯನ್ನು ಒಂದು ತಂಡದ ಸಂಶೋಧನೆ ಕೈಗೆತ್ತಿಕೊಂಡ್ರೆ ಹೇಗೆ ಅಂತ ನಾನು ಸುಮ್ಮನೆ ಇದನ್ನು ನಾಳೆ ಸ್ವಲ್ಪ ವಿಶದವಾಗಿ ನಾನು ಮಂಡಿಸ್ತೇನೆ ಈ ವಿಷಯವನ್ನು. ಅಂದರೆ ಒಂದು ಪ್ರಾಜೆಕ್ಟಲ್ಲಿ ಒಂದು 4-5 PhD ಥೀಸಿಸ್ ಒಟ್ಟಿಗೆ ಬರುವ ಹಾಗೆ ಬಂದರೆ ಒಂದು ವಿಷಯದ ಸಮಗ್ರವಾದ ಅಧ್ಯಯನ ಬಂದ ಹಾಗಾಗುತ್ತೆ. ಇಂಥ ಸಂಶೋಧನೆಗಳನ್ನು ನಾವು ಮಾಡಬಹುದೋ ಎನ್ನುವುದು ಒಂದು ನನ್ನ ಪ್ರಶ್ನೆ. ಇನ್ನೂ ನನ್ನ ಪ್ರಶ್ನೆ ಇರುವುದೇನು ಅಂತಂದರೆ, ಈ ಸಂಶೋಧನೆಯ ವಿಷಯಕ್ಕೂ ಸಂಶೋಧಕನಿಗೂ ಈಗಿನ ಸ್ಥಿತಿಯಲ್ಲಿ ನಾನು ಭಾವಿಸೋಕ್ಕೆ ಸಂಬಂಧ ಇಲ್ಲ. ಅವನಿಗೆ ಆ ವಿಷಯಕ್ಕೂ ಅವನಿಗೂ ಸಂಬಂಧವೇ ಇಲ್ಲ. ನನ್ನೊಂದು ಪ್ರಶ್ನೆ, ಈ ಸಂಶೋಧನೆಯನ್ನು ಅದ ಒಂದು ವೈಯಕ್ತಿಕ, ಅಂದರೆ ಅವರಿಗೊಂದು ಒಂದು 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 ಪರ್ಸನಲ್ ಆದ ಟಚ್, ಇದನ್ನು ಹೇಗೆ ಮಾಡಬಹುದು ಅಂತ. ನಮ್ಮಲ್ಲಿ ನೋಡಿ, ಕೆಲವರಿಗೆ
ಸಂಶೋಧನೆಗೂ ಅವನ ವಿಷಯಕ್ಕೂ ಸಂಬಂಧವೇ ಇಲ್ಲ. ನಾನು ಸಂಬಂಧ ಇಲ್ಲ, ನಾನು ಬೇರೆ ಬೇರೆ ಕ್ರಮಗಳಲ್ಲಿ ಹೇಳಬೇಕು. ನಾನು ಹೇಗೆ ಒಂದು ಸಂಶೋಧಕನಿಗೂ ಸಂಶೋಧನೆ ವಿಷಯಕ್ಕೂ ಸಂಬಂಧ ಇರುವಾಗ ಹೇಗೆ ಮಾಡಬಹುದು ಅಂತ. ಇದು ಇನ್ನೊಂದು ವಿಷಯನ ನಾಳೆ ನಮ್ಮ ನಮ್ಮ ಇಡೀ ಸಂಶೋಧನೆಯ ರಚನೆಯಲ್ಲಿ ನಾವೇನಾದರೂ ಆಮೂಲಾಗ್ರ ಬದಲಾವಣೆ ಮಾಡಬಹುದಾ, ಅಥವಾ ಕೆಲವನ್ನಾದರೂ ಬದಲಾವಣೆ ಮಾಡಿಕೊಳ್ಳಬೇಕಾದ ಅಗತ್ಯ ಇಲ್ಲವೋ ಅಂತ ಕಾಣುತ್ತೆ ನನಗೆ. ನಾನು ಬರೆದ ಹಾಗೇ ನನ್ನ ವಿದ್ಯಾರ್ಥಿಗಳು ಬರೆಯುವುದು, ನಮ್ಮ ಹಿಂದಿನವರು ಬರೆದ ಹಾಗೇ ನಾವು ಥೀಸಿಸ್ ಬರೀಬೇಕು ಅಂತ ಉಂಟು. ಒಂದು ಹೊಸ ಕ್ರಮದಲ್ಲಿ ಥೀಸಿಸ್ ಬರೆದ್ರೆ ಆಗಲಿಕ್ಕಿಲ್ಲವೋ ಹೆದರಿಕೆ ನಮಗೆ. ಅವರು ಒಪ್ಪದಿದ್ದರೆ ಮೌಲ್ಯಮಾಪಕರ ಮಾಡುವವರು. ಹಾಗೇನಾಗುತ್ತೆ, ಒಂದು ಇಡೀ ಒಂದು ಮಾರ್ಗದರ್ಶಕ ವಲಯದಲ್ಲಿ ಇದು ಸ್ವಲ್ಪ ಚರ್ಚೆ ಆಗಬೇಕಿದೆ. ವಿದೇಶಗಳಲ್ಲಿ ಬಂದಿದೆ ಇದು. ನಾನು ನೋಡಿದ್ದೆ ಅನೇಕ ಇಂಗ್ಲೀಷ್ ಥೀಸಿಸ್ಗಳನ್ನು ನಾನು ನೋಡಿದ್ದೇನೆ. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಥೀಸಿಸ್ ಅಂತಂದರೆ, ನಮ್ಮದು ಥೀಸಿಸ್ ಬಹಳ ಬಾರಿ ಓದುವುದು ಬೋರ್ ಆಗ್ತದೆ. ಎಂತ ಹೇಳೋದಕ್ಕೆ ಬೋರ್ ಆಗ್ತದೆ ಅಂತ ಹೇಳೋದಪ್ಪ ಅದಕ್ಕೆ, ಯು ಡೋಂಟ್ ಫೀಲ್ ಲೈಕ್ ರೀಡಿಂಗ್ ಇಟ್ ಅಂತ. ಅದೊಂದು ಓದಿಸಿಕೊಂಡು ಹೋಗುವ ಗುಣ ಇರುವುದಿಲ್ಲ ಅದಕ್ಕೆ. ಟಿಪ್ಪಣಿ ಅಡಿಟಿಪ್ಪಣಿ, ಅದು ಟಿಪ್ಪಣಿ ನೋಡಿ ಆಗುವಾಗ ಆಯ್ತು ಅಲ್ಲಿಗೆ. ಈ ಥರದ ಟಿಪ್ಪಣಿಗಳ ಭಾರ ಇಲ್ಲದೆಯೇ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಕೊಡಲಿಕ್ಕೆ ಸಾಧ್ಯ ಉಂಟು. ಒಂದು 2-3 ಇಂಗ್ಲೀಷ್ ಥೀಸಿಸ್ ನಾನು ನೋಡಿದ್ದೇನೆ. ಅದರಲ್ಲಿ ನಮ್ಮ ಕ್ರಮದಲ್ಲಿ ಅದು ಇಲ್ಲವೇ ಇಲ್ಲ. ಅದರಲ್ಲಿ ಆ ವಿಷಯದ ಒಂದು ಇನ್ವಾಲ್ವ್ಮೆಂಟ್, ನಾನು ಯಾಕೆ ವಿಷಯವನ್ನು ಆಯ್ಕೆ ಮಾಡಿಕೊಂಡೆ ಎನ್ನುವಲ್ಲಿಂದ ಅವ ಥೀಸಿಸ್ ಆರಂಭ ಆಗ್ತದೆ. ನಾನು ಯಾಕೆ ಆ ವಿಷಯ ಎತ್ತಿಕೊಂಡೆ, ನನಗೂ ಆ ವಿಷಯಕ್ಕೂ ಏನು ಸಂಬಂಧ ಅಂತ. ಇನ್ನೊಂದು ಪ್ರಶ್ನೆ ನಾನು ನಾಳೆ ಎತ್ತಿಕೊಳ್ಳಬಹುದಾದ್ದು, ನಮ್ಮ ಫಲಿತಗಳನ್ನು ಇವತ್ತು ಹಾಗೇ ಬಿಟ್ಟು ಬಿಡ್ತಾ ಇದ್ದೇವೆ ನಾವು. ಒಬ್ಬ ಸಂಶೋಧಕನಿಗೆ ತಾನು ಕಂಡುಕೊಂಡ ಫಲಿತಗಳನ್ನು ಅನ್ವಯಿಕ ಮಾಡುವ ಜವಾಬ್ದಾರಿ ಬೇಡುವ ಅಂತ ಪ್ರಶ್ನೆಗಳು ಎತ್ತುವುದು ನಾನು ಅಷ್ಟೇ. ಬೇಡುವ ಈಗ ನಾವು ಈಗ ಇದೇನಾಗಿದೆ, ಸಂಶೋಧನೆ ಮಾಡುವುದು, ಅದು PhD ಸಿಕ್ಕುವುದು, ಮತ್ತು ಅಲ್ಲೇ ಇರುವುದು, ಅದು ಸರಿಯಾದ್ದಲ್ಲ ಅದು ಅಂತ ನಾನು ಹೇಳೋದು. ಸಂಶೋಧನೆ ಬರೆದ ಮೇಲೆ ಅದನ್ನು ಪ್ರಕಟ ಮಾಡಿ ವಿದ್ವಾಂಸರಿಗೆ ಮುಟ್ಟಿಸುವಲ್ಲಿವರೆಗೆ ಆ ಸಂಶೋಧಕನಿಗೆ ಜವಾಬ್ದಾರಿ ಉಂಟು ಅಂತ ನಾನು ಹೇಳೋದು. ಅದು ಮಾಡಬೇಕು ಅಂತ. ಯಾಕಂದರೆ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಥೀಸಿಸ್ ಪಬ್ಲಿಷ್ ಆಗಬೇಕು. ಪಬ್ಲಿಷ್ ಆದ ಮೇಲೆ ಅದನ್ನು ಎಲ್ಲ ಓದುಗರಿಗೆ ಕೊಡಬೇಕು. ಅವರು ಬಂದು ಡಿಫೆಂಡ್ ಮಾಡಬೇಕು. ಯಾರ್ಯಾರು ಬರ್ತಾರೆ ಡಿಫೆಂಡ್, ಅಲ್ಲಿ ಥೀಸಿಸ್ ಡಿಫೆಂಡ್ ಅಂತ. ನಮ್ಮಲ್ಲಿ ವೈವಾವೋಸ್ ಅಂತ ಹೇಳ್ತೇವೆ, ಜರ್ಮನಿಯಲ್ಲಿ ಫಿನ್ಲ್ಯಾಂಡಲ್ಲ ಡಿಫೆಂಡ್. ಯು ಹ್ಯಾವ್ ಟು ಡಿಫೆಂಡ್ ಯುವರ್ ಥೀಸಿಸ್. ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ಕ್ವೆಶ್ಚನ್. ಥೀಸಿಸ್ ಮೊದಲೇ ಸಿಗ್ತದೆ ಅವರಿಗೆ. ಎಲ್ಲ ಬೇರೆ ಬೇರೆಯವರು ಥೀಸಿಸ್ ಓದಿಕೊಂಡು ಬರ್ತಾರೆ, ಬಂದು ಕೇಳ್ತಾರೆ. ದೆನ್ ಯು ಹ್ಯಾವ್ ಟು ಡಿಫೆಂಡ್ ಯುವರ್ ಥೀಸಿಸ್ ಅಂತ ಉಂಟು. ನಮ್ಮಲ್ಲಿ 4 ಜನ ನಮ್ಮಲ್ಲಿ ಉಂಟು, ವೈವಾಸ್ ಡಿಫೆಂಡೇ. ಆದರೆ ಆ ಸ್ವರೂಪ ಬಂದರೆ ಕೇಳ್ತಾರೆ ಒಂದು ಪ್ರಶ್ನೆ, ಆಯ್ತಪ್ಪ ಈಗ ಇದನ್ನು ಇಟ್ಕೊಂಡು ಏನು ಮಾಡ್ತೀನಿ ನೀನು ಅಂತ ಕೇಳ್ತಾರೆ. ವಿಜ್ಞಾನದಲ್ಲಿ ಆ ಥರದ ಒಂದು ಅಪ್ಲಿಕೇಬಿಲಿಟಿ ಅಥವಾ ಅನ್ವಯಿಕ. ನಮ್ಮಲ್ಲಿ ಅನೇಕ ಥೀಸಿಸ್ಗಳಲ್ಲಿ ಏನಾಗ್ತದೆ ಅಂತಂದರೆ, ಒಳ್ಳೆ ಥೀಸಿಸ್ಗಳು ಕೂಡ ವಿಭಾಗದಲ್ಲಿ ಬಿದ್ದುಕೊಂಡಿವೆ. ಅವರು ಥೀಸಿಸ್ ಬರೆದು ಹೋಗಿದ್ದಾರೆ, ಒಳ್ಳೆ ಥೀಸಿಸ್ ಅಂತ ಹೇಳಿದ್ದೇವೆ, ಅದು ಓದುಗರಿಗೆ ಅಥವಾ ಸಿಗಬೇಕಾದಲ್ಲಿಗೆ ಸಿಗುತ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆ ಕಾರಣಕ್ಕಾಗಿ ನಾನು ಹೇಳ್ತೇನೆ, ನಮ್ಮ ಅನೇಕ ಜ್ಞಾನಗಳು ಇವತ್ತು ಮತ್ತೆ ಹೇಳಿದ್ದೇನೆ ಹೇಳೋದು. ಯಾಕಂದರೆ ಗೊತ್ತಿಲ್ಲ, ಅದು ಅಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ. ನೋಡಿ, ನಾವು ಹೇಳ್ತೇವೆ ಅಯ್ಯೋ ಅದು ನನ್ನೊಬ್ಬ ವಿದ್ಯಾರ್ಥಿ ಎಲ್ಲಿ ಮಂದಿ ಗೊತ್ತಿರುವುದಿಲ್ಲ ಅಂತ. ಹಾಗಾಗಿ ಥೀಸಿಸ್ನ ಫೈಂಡಿಂಗ್ಸ್ ಶುಡ್ ಬಿ ಅವೈಲೇಬಲ್ ಅಂತ ಎಲ್ಲರಿಗೆ ಸಿಕ್ಕುವ ಹಾಗೆ ಏನು ಮಾಡ್ಬೋದು. 2-3 ವಿಷಯಗಳನ್ನು ನಾಳೊಂದು ಅರ್ಧ ಗಂಟೆ ನಾನು ಮಾತಾಡಿ ಮತ್ತೆ ಕುವೆಂಪು ಕಡೆಗೆ ಹೋಗುವ ನಾವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮುಟ್ಟಬೇಕು ಅಂತ ಕಾಣ್ತದೆ, ನೋಡಿದ ಮೇಲೆ ಮುಟ್ಟಿದ ಮೇಲೆ ಏನು ಕಾಣ್ತದೆ, ಓದಬೇಕು ಅಂತ ಕಾಣ್ತದೆ. ವೆರಿ ಗುಡ್, ಪರವಾಗಿಲ್ಲ. ಇಷ್ಟಾದರೂ ಗೊತ್ತಾಯ್ತಲ್ಲ ನೀವೇನನ್ನ, ಅಷ್ಟನ್ನಾದರೂ ನೀವು ನೆನಪಿಟ್ಟುಕೊಂಡ್ರೆ ಸಾಕು. ಸೊ ನೋಡುವುದನ್ನು ಮುಟ್ಟಬೇಕು, ಮುಟ್ಟಿದ್ದನ್ನು ಅದರದ್ದು ಯಾವುದಕ್ಕೆ ಮಾತ್ರ ಸೀಮಿತ. ಗುಡ್, ಸರಿ. ಇದು ಸಿರಿ ಎಪಿಕ್ ಅಂತ ನಾವು ಮಾಡಿದ ಯೋಜನೆ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. 15,683 ಸಾಲುಗಳ ಮಹಾಕಾವ್ಯದ ಭಾಗ. ದ ಸಿರಿ ಎಪಿಕ್ ಆ್ಯಸ್ ಪರ್ಫಾರ್ಮ್ ಬೈ ಗೋಪಾಲ್ ನಾಯ್ಕ ಹಾಡಿದ ಸಿರಿ ಸಂಧಿ ಅಂತ. ಅದು ಲೌರಿ ಹಾಂಕೋ ಇನ್ ಕೊಲಬರೇಷನ್ ವಿತ್ ಚಿನ್ನಪ್ಪ ಗೌಡ, ಅನಿಲ್ ಹಾಂಕೋ ಆ್ಯಂಡ್ ವಿವೇಕ್ ರಾಯ್, 4 ಜನ, 2 ದೇಶೀಯ ವಿದ್ವಾಂಸರು, 2 ವಿದೇಶೀಯ ವಿದ್ವಾಂಸರು. ಸಂಶೋಧನೆಯಲ್ಲಿ ದೇಶೀಯ ನೇಟಿವ್ ಐ ಆ್ಯಂಡ್ ಫಾರಿನ್ ಐ ಅಂತ ಒಂದುಂಟು, ದೇಶೀಯ ಕಣ್ಣು ಮತ್ತು ವಿದೇಶಿ ಕಣ್ಣು ಅಂತ. ಅದಕ್ಕೆ ಹೊರಗಿನವರಾಗಬೇಕಾಗಿಲ್ಲ, ನಿಮ್ಮಲ್ಲಿಯೂ ಕೂಡ ಒಂದು ದೇಶೀಯ ಕಣ್ಣು ಅಂತಿರಬೇಕು, ಮತ್ತೊಂದು ವಿದೇಶಿಯ ಕಣ್ಣು ಅಂತಿರಬೇಕು. ಅಂದರೆ
ಆ ವಿಷಯದ ಒಳಗಿನವನಾಗಿಯೂ ನೀವು ನೋಡಿ ಸಾಧ್ಯ ಆಗಬೇಕು, ಆ ವಿಷಯದ ಸ್ವಲ್ಪ ದೂರ ನಿಂತು ನೋಡಲಿಕ್ಕೂ ನಿಮಗೆ ಸಾಧ್ಯ ಆಗಬೇಕು. ಯಾವಾಗಲೂ ಕೂಡ ಹಾಗೆ ಮಾಡಿದರೆ ಒಳ್ಳೆಯದು. ಆ ದೃಷ್ಟಿಯಿಂದ ಇದು ಅದಂದರೆ ವಿದ್ವಾಂಸರು, ಸಂಶೋಧಕರು, ಬೋಧಕರು ಆಗಿರುವ ನಮ್ಮವರೇ ಆಗಿರುವ ಪ್ರೊಫೆಸರ್ ಚಿನ್ನಪ್ಪಗೌಡ ಅವರು 2 ಉಪನ್ಯಾಸಗಳನ್ನು ಈಗಾಗಲೇ ಮುಗಿಸಿದ್ದಾರೆ. ಇನ್ನೊಂದು ಉಪನ್ಯಾಸ ಅದು ನಾಳ್ದು ನಡೀಲಿಕ್ಕಿದೆ. ಈ ಉಪನ್ಯಾಸದ ಒಂದು ನಮ್ಮ ಜ್ಞಾನವನ್ನು ವಿಸ್ತರಿಸಿದ ಅವರ ಉಪನ್ಯಾಸಕ್ಕಾಗಿ ನಾವು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾಳೆ ಪಾದಕಲ್ಲು ವಿಷ್ಣು ಭಟ್ ಅವರಿಂದ ರತ್ನಾಕರ ವರ್ಣಿಯ ಸಾಂಗತ್ಯದ ಕುರಿತ ಉಪನ್ಯಾಸ ಇರ್ತದೆ. ಮತ್ತೆ ಸರ್ ನಮ್ಮೊಂದಿಗೆ ಮಾತಾಡೋದಕ್ಕಿದ್ದಾರೆ. ಎಲ್ರಿಗೂ ವಂದನೆಗಳು. ನಾಳೆ